ವಾಕ್ಯವು ನನಗೆ ಆಹಾರವು, ಶರೀರಕ್ಕೆಲ್ಲ ಆರೋಗ್ಯವು. ನಿನ್ನ ವಾಕ್ಯವು ನನಗೆ ಆಹಾರವು, ದೇಹಕ್ಕೆಲ್ಲ ಔಷಧವು. ಹಗಲು ಈರುಳಲ್ಲೂ యేసయ్య ನಿನ್ನ ವಾಕ್ಯ ಧ್ಯಾನಿಸುವೆ. ಯೇಸು ರಾಜ ಹಗಲು ಈರುಳಲ್ಲೂ యేసయ్య ನಿನ್ನ ವಾಕ್ಯ ಧ್ಯಾನಿಸುವೆ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು. ನನ್ನ ಉಸಿರಲ್ಲಿ ಬೆರೆತೆ ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ನಿನ್ನ ಕೋಟಾನುಕೋಟಿ ಸ್ತೋತ್ರಗಳಪ್ಪ. ಕರ್ತನೆ, ಅನೇಕ ಸಂಗತಿಗಳನ್ನು ವಿಷಯಗಳನ್ನು ಅಪೂರ್ವವಾಗಿ ಬಾಯಿ ಆಗಿದ್ದು ಸ್ವಾಮಿ ಮಾತನಾಡಿ ತಿಳಿಯಪಡಿಸಿದ ಸ್ತೋತ್ರ. ನೀನು ಕೊಟ್ಟಿರ್ತಕ್ಕಂಥ ಆ ಮಾತಿಗಾಗಿ, ವಾಗ್ದಾನಕ್ಕಾಗಿ ಸ್ವಾಮಿ ಸ್ತೋತ್ರಗಳಪ್ಪ. ನಮ್ಮನ್ನು ಪ್ರೋತ್ಸಾಹ ಮಾಡಿದಂಥ ವಿಷಯಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ನೀನು ನಮ್ಮನ್ನು ಆದುಕೊಂಡಿದ್ದೀಯ, ಗರ್ಭದಲ್ಲಿ ನೀನು ನಮ್ಮನ್ನು ಒತ್ತಿದೀಯ, ನೀನೇ ನಮ್ಮನ್ನು ಮುಂದೆ ಮುನ್ನಡೆಸ್ತೀಯ ಎನ್ನುವಂಥ ಅನೇಕ ಕರ್ತನೆ ಮರ್ಮಭರಿತವಾಗಿರ್ತಕ್ಕಂಥ ಸಂಗತಿಗಳನ್ನು ನೀನು ನಮ್ಮಲ್ಲಿ ಇದ್ದೀ ಎನ್ನುವಂಥ ಸತ್ಯ ಸಂಗತಿಯನ್ನು ತಿಳಿಯಪಡಿಸಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಕರ್ತನೆ ಸ್ವಾಮಿ, ಅಜ್ಜಿ ನಮ್ಮಿಂದ ದೂರ ಆಗಿರ್ಬೋದು ಶಾರೀರಿಕವಾಗಿ, ಆದರೆ ಮುಂದೆ ಆಕೆಯನ್ನು ಪುನಃ ನಾವು ಭೇಟಿಯಾಗಲಿಕ್ಕಿದ್ದೇವೆ ಎನ್ನುವಂಥ ಸ್ವಾಮಿ ಆ ಒಂದು ನಿರೀಕ್ಷೆಯ ಕ್ರಿಸ್ತಿಯ ನಂಬಿಕೆಯ ಜೀವಿತದ ಕುರಿತಾಗಿ ತಿಳಿಯಪಡಿಸಿದ್ದಕ್ಕಾಗಿ, ಅದೇ ರೀತಿಯಾಗಿ ಮೃತ್ಯುಂಜಯ ಮಠದ ಮೂಲಕವಾಗಿ ಅನೇಕರು ಸ್ವಾಮಿ ನಿನ್ನನ್ನು ನಂಬಿ ನಿದ್ರೆಗೆ ಜಾರಿ ಹೋದಂಥವರೆಲ್ಲರನ್ನ ಕೂಡ ಪುನಃ ನಾವು ಭೇಟಿಯಾಗಲಿಕ್ಕಿದ್ದೇವೆ ಎನ್ನುವಂಥ ಸತ್ಯ ಸುವಾರ್ತೆಯನ್ನು ಸ್ವಾಮಿ ಕರ್ತನೆ ಸ್ವಾಮಿ ಅನೇಕರು ತಿಳಿಯಲಾರದವರಿಗೆ ಈ ಸಮಯದಲ್ಲಿ ನೀವು ತಿಳಿಯಪಡಿಸಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮುಂದಿರತಕ್ಕಂಥ ವಾಕ್ಯ ವೇದ ವಚನ ಭಾಗವನ್ನೆಲ್ಲ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನೀನೇ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತನಾಡಿ ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಿಸಿ ಕೇಳುವಂಥ ಕಿವಿಗಳನ್ನು, ಗ್ರಹಿಸಿಕೊಳ್ಳುವಂಥ ಹೃದಯವನ್ನು, ನಡೆಯುವ ಹಾಗೆ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಒಳ್ಳೆಯ ಮನಸ್ಥಿತಿಯನ್ನು ದಯಪಾಲಿಸಿ ನಡೆಸಿ ಮಾಯಮೊಂದುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋಣ. ಓಕೆ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು, ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತುಂಬ ದಿವಸಗಳ ನಂತರ, ಸುಮಾರು ಒಂದು 5 ರಿಂದ 6 ವಾರಗಳ ನಂತರ ಪುನಃ ದೇವರು ಈ ಒಂದು ಸ್ಥಳದಲ್ಲಿ ತನ್ನ ಒಂದು ವಾಕ್ಯ ಪರಿಚರ್ಯ ಮಾಡೋದಕ್ಕಾಗಿ ಸಮಯಾವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ದೇವರಿಗೆ, ಎರಡನೇದಾಗಿ ಅಪ್ಪೂರಿಗೆ ನಾನು ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ, ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಸಮಯ ತುಂಬ ಆಗಿದೆ, ಅದಕ್ಕಾಗಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಸತ್ಯವೇದ ಪುಸ್ತಕ ನಮ್ಮ ಜೀವಿತದಲ್ಲಿ ಅನೇಕ ತಿರುವುಗಳನ್ನು, ಅನೇಕ ಆಶೀರ್ವಾದಗಳನ್ನು, ಅನೇಕವಾದಂಥ ಸ್ಥಿತಿಗಳಲ್ಲಿ ನಾವಿರುವಾಗ ನಮಗೆ ಪ್ರೋತ್ಸಾಹವನ್ನು, ಮೇಲನ್ನು, ಬಿಡುಗಡೆಯನ್ನು, ಅತಿಶಯ ಕಾರ್ಯಗಳನ್ನು ನಡೆಸುತ್ತೆ. ಕಾರಣ ಏನು ಹೇಳ್ರಿ? ಇವು ಮನುಷ್ಯರ ಮಾತುಗಳು ಅಲ್ಲ. ಇವು ಯಾರ ಮಾತುಗಳಿವು? ದೇವರ ಮಾತುಗಳು. ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ದೇವರ ಮಾತುಗಳು ಯಾವಾಗಲೂ ಕೂಡ ನಾವು ಆತನ ಸಮೀಪಕ್ಕೆ ಸೇರುವವರಾಗಬೇಕೆನ್ನುವಂಥ ವಿಷಯಗಳನ್ನು, ಸಂಗತಿಗಳನ್ನು ನಮಗೇನು ಮಾಡ್ತಾವ್ರಿ? ತಿಳಿಯಪಡಿಸುವಂಥವುಗಳಾಗಿರ್ತವೆ. ಪ್ರೇರಿ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಇಸ್ರಾಯೇಲರ ಅರಸನಾಗಿರ್ತಕ್ಕಂಥ ದಾವೀದನ ಸೈನಿಕರಲ್ಲಿ, ಆತನ ರಣವೀರರು ನಡೆಸಿರ್ತಕ್ಕಂಥ ಶೂರ ಕೃತ್ಯಗಳಲ್ಲಿ ಒಂದು ವಿಷಯ ಸಂಗತಿಯನ್ನು 2ನೇ ಸಮುವೇಲನ ಪುಸ್ತಕ 23ನೇ ಅಧ್ಯಾಯ 8ನೇ ವಚನದಿಂದ ಓದುತ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ರಿ.
ದಾವೀದನ ರಣವೀರರು, ಅವರ ಶೂರ ಕೃತ್ಯಗಳು. ದಾವೀದನ ರಣವೀರರ ಪಟ್ಟಿ. ತಹಕೆಮೋನ್ಯನಾದ ಯೋಷೇಬಷೆಬೆತನು ಸರದಾರರಲ್ಲಿ ಮುಖ್ಯಸ್ಥನು. ಯಜ್ನೀಯನಾದ ಅಧೀನೋ ಅನಿಸಿಕೊಳ್ಳುವ ಇವನು ಒಂದೇ ಸಾರಿ 800 ಮಂದಿಯನ್ನ ಕೊಂದನು. ಎರಡನೆಯವನು ಅಹೋಹ್ಯನಾದ ದೋದೋ ಎಂಬವನ ಮಗನಾಗಿರುವ ಎಲ್ಲಾಜಾರನು. ಫಿಲಿಸ್ಟಿಯರು ಅಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಅವರನ್ನು ನಿಂದಿಸುವುದಕ್ಕೆ ದಾವೀದನ ಜೊತೆಯಲ್ಲಿ ಹೋದ 3 ಮಂದಿ ಶೂರರಲ್ಲಿ ಇವನೂ ಒಬ್ಬನಾಗಿದ್ದನು. ಇಸ್ರಾಯೇಲ್ಯರು ಹೋದ ನಂತರ ಇವನು ನಿಂತು ಕತ್ತಿ ಹಿಡಿದು ಕೈ ಸೋತು ಮರಗಟ್ಟಿ ಹೋಗುವ ತನಕ ಫಿಲಿಸ್ಟಿಯರನ್ನ ಕೊಲ್ಲುತ್ತಲೇ ಇದ್ದನು. ಆ ದಿನದಲ್ಲಿ ಯೆಹೋವನು ಮಹಾಜಯವನ್ನು ಉಂಟು ಮಾಡಲು ಇಸ್ರಾಯೇಲರು ಸೂಲುಕೊಳ್ಳುವುದಕ್ಕೋಸ್ಕರವೇ ಹಿಂದಿರುಗಿದರು. ಮೂರನೆಯವನು ಹರಾರ್ಯನಾದ ಅಗೇಯನ ಮಗ ಶಮ್ಮ ಎಂಬುವನು. ಫಿಲಿಸ್ಟಿಯರು ದೊಡ್ಡ ಗುಂಪಾಗಿ ಒಂದು ಅಲಸಂದಿಯ ಹೊಲಕ್ಕೆ ಬಂದರು. ಇಸ್ರಾಯೇಲರು ಅವರ ಎದುರಿನಿಂದ ಓಡಿ ಹೋದಾಗ ಇವನು ಆ ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಸ್ಟಿಯರನ್ನ ಕೊಂದು ಹೊಲವನ್ನ ಕಾಪಾಡಿದನು. ಹೀಗೆ ಯೆಹೋವನು ಮಹಾಜಯವನ್ನ ಉಂಟು ಮಾಡಿದನು. 30 ಮಂದಿ ಪ್ರಸಿದ್ಧ ಶೂರರಲ್ಲಿ ದಾವೀದನು ಅದುಲ್ಲಾಮ ಗವಿಯಲ್ಲಿದ್ದಾಗ ಸುಗ್ಗಿ ಕಾಲದಲ್ಲಿ ಅವನ ಬಳಿಗೆ 3 ಮಂದಿ ಬಂದರು. ಅವ್ರು ಯಾರ್ಯಾರಂತ ಹೇಳಿದ್ವಲ್ಲ, ಯೋಷೆಬಷೆಬೆತ್, ಎಲ್ಲಾಜಾರ್ ಮತ್ತು ಶಮ್ಮ ಎನ್ನುವಂತ 3 ಸೈನಿಕರು. ಹಲ್ಲೆಲೂಯಾ. ಫಿಲಿಸ್ಟಿಯರು ದಂಡೆತ್ತಿ ಬಂದು ರೆಫಾಯಿಮ್ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಾಗ ದಾವೀದನು ಅದುಲ್ಲಾಮ ದುರ್ಗದಲ್ಲಿದ್ದನು. ಫಿಲಿಸ್ಟಿಯರು ಬೆತ್ಲೆಹೇಮಿನಲ್ಲಿ ಕಾವಲು ದಂಡನ್ನ ಇಟ್ಟಿದ್ದರು. ಅದೇ ಸಮಯದಲ್ಲಿ ದಾವೀದನು ಲವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುವುದಾದರೆ ಎಷ್ಟೋ ಒಳ್ಳೆಯದು ಅಂದನು. ಕೂಡಲೇ ಆ 3 ಮಂದಿ ಪರಾಕ್ರಮಶಾಲಿಗಳು ಫಿಲಿಸ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನ ಸೇದಿ ದಾವೀದನಿಗೆ ತಂದು ಕೊಟ್ಟರು. ಆದರೆ ಅವನು ಅದನ್ನ ಕುಡಿಯಲೊಲ್ಲದೆ, ಯೆಹೋವನೇ, ಈ ನೀರನ್ನ ಕುಡಿಯುವುದು ನನಗೆ ದೂರವಾಗಿರಲಿ, ಇದು ಜೀವದಾಶೆ ತೊರೆದವರ ರಕ್ತ, ಇದನ್ನ ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನ ಯೆಹೋವನ ಮುಂದೆ ಹೊಯ್ದನು. ಆ 3 ಮಂದಿಯ ಪರಾಕ್ರಮವು ಇದೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಒಂದು ವಿಶೇಷವಾದಂಥ ಸತ್ಯ ಸಂಗತಿಯನ್ನ ಈ 3 ಪರಾಕ್ರಮಿಗಳ ವಿಷಯದಲ್ಲಿ ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಯಾಕೆ ಈ ಒಂದು ಸಂದೇಶ ಇವತ್ತು ನಮಗೆ ಬಹಳ ಅವಶ್ಯಕತೆಯಾಗಿದೆ ಅಂತಂದ್ರೆ, ಇವತ್ತಿನ ದಿವಸದಲ್ಲಿ ಅರಸನಾಗಿರ್ತಕ್ಕಂಥ ರಾಜಾದಿರಾಜನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಸೈನಿಕರಾಗಿ, ಆತನ ಮಕ್ಕಳಾಗಿ, ಆತನಿಗೋಸ್ಕರವಾಗಿ ಜೀವಿಸುವಂತ ಮಕ್ಕಳಾಗಿ ನಾವು ಇರಬೇಕಾದ್ರೆ ಇವರ ಪರಾಕ್ರಮದ ಶೂರ ಕೃತ್ಯದ ಕುರಿತಾಗಿ ಯಾವ ರೀತಿಯಾಗಿ ದೇವರು ಬರೆಸಿದನು, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಕೂಡ ಇಂತಹ ಪರಾಕ್ರಮ ಕಾರ್ಯಗಳನ್ನ ಇವರು ಅರಸನಾದಂಥ ದಾವೀದನಿಗೆ ಮಾಡಿದ ಹಾಗೆ ನಾವು ದೇವರಿಗೋಸ್ಕರವಾಗಿ ಮಾಡುವವರಾಗಿ ಇರಬೇಕು. ಹಲ್ಲೆಲೂಯಾ. ಇಲ್ಲಿ 4 ವಿಷಯಗಳನ್ನು ಇವತ್ತಿನ ದಿವಸ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಮೊದಲನೇ ಮಾತು ಏನಂತಂದ್ರೆ, ಈ ಸೇವಕರಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಷೆಬಷೆಬೆತನು ಎನ್ನುವಂಥ ವ್ಯಕ್ತಿ ಮೊದಲನೇದಾಗಿ ಅವನು ಎದ್ದು ನಿಂತುಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ವಾಕ್ಯಗಳಲ್ಲಿ ಓದುವಾಗ ನಾವೇನ್ರಿ, ಎದ್ದು ನಿಂತುಕೊಂಡನು ಎನ್ನುವಂಥ ಮಾತು ಮೊದಲನೇ ಮಾತು. ಎರಡನೇ ಮಾತನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ಎದ್ದು ನಿಂತುಕೊಂಡಿರ್ತಕ್ಕಂಥ ಎದ್ದಿರ್ತಕ್ಕಂಥ ಇವನು ಮತ್ತೆ ಏನ್ ಮಾಡಿದಂತೆ, ನಿಂತುಕೊಂಡನು ಎಂಬುದಾಗಿ. ಮೊದಲನೇದಾಗಿ ಎದ್ದ, ಎರಡನೇದಾಗಿ ಏನ್ ಮಾಡಿದಂತೆ, ನಿಂತುಕೊಂಡ. ಮೂರನೇದಾಗಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಾವು ನೋಡ್ತಾ ಇದ್ದ ವಾಕ್ಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದ್ದ ಪ್ರಿಯರೇ, ಅವರು ತನ್ನ ಅರಸನಿಗೋಸ್ಕರವಾಗಿ ಒಂದು ದಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಏನನ್ನ ಮಾಡ್ತಾ ಇದ್ದಾರೆ, ದಾರಿಯನ್ನ ಮಾಡ್ತಾ ಇದ್ದಾರೆ. ದಾರಿಯನ್ನ ಮಾಡಿದಾದ ಮೇಲೆ ತಮ್ಮ ಜೀವದ ಹಂಗನ್ನ ತೊರೆದು ದಾವೀದನಿಗೋಸ್ಕರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪ್ರಿಯರೇ. 4 ಮಾತುಗಳು. ಮೊದಲನೇದಾಗಿ ಎದ್ದೇಳಬೇಕು, ಎರಡನೇದಾಗಿ ನಿಂತುಕೊಳ್ಳಬೇಕು, ಮೂರನೇದಾಗಿ ದಾರಿ ಮಾಡಿಕೊಳ್ಳಬೇಕು, ನಾಲ್ಕನೇದಾಗಿ ಪ್ರಾಣವ ಬಿಡುವವರೆಗೂ ನಿಲ್ಲುವವರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ. ಸಮಯದಲ್ಲಿ ನಾವು ಒಂದೊಂದಾಗಿ ನಾವು ಧ್ಯಾನ ಮಾಡ್ತಾ ಬರೋಣ. ಮೊಟ್ಟ ಮೊದಲನೇದಾಗಿ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಲ್ಲಿ ದೇವರಿಗೋಸ್ಕರವಾಗಿ, ದೇವರ ಒಂದು ಪಟ್ಟಣಕ್ಕೋಸ್ಕರವಾಗಿ, ಅರಸನ ಒಂದು ಆ ಒಂದು ಆಜ್ಞೆಗೋಸ್ಕರವಾಗಿ ಅವರು ಸಂಪೂರ್ಣವಾಗಿ ತಮ್ಮನ್ನ ತಾವು ಏನ್ ಮಾಡ್ತಾ ಇದ್ದಾರೆ,
ತೊಡಗಿಸಿಕೊಳ್ತಾ ಇದ್ದಾರೆ. ತಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಕೆಲಸ ಯಾವುದಾಗಿದೆಯೋ ಆ ಕೆಲಸದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಪರಿಪಕ್ವವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ತೊಡಗಿಸಿಕೊಂಡು ಆ ಕೆಲಸದ ವಿಷಯದಲ್ಲಿ ನಿಪುಣರಾಗುವುದಕ್ಕಾಗಿ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಪ್ರಿಯರೇ, ಮೊದಲನೇ ಮಾತು ನಾನು ನಿಮಗೆ ಹೇಳಿದ್ದೆ ಏನ್ರಿ, ನಾವು ಎದ್ದೇಳುವವರಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೋಡೋಣ ಯಾವ ವಿಷಯದ ಸಲುವಾಗಿ ನಾವು ಇವತ್ತಿನ ದಿವಸ ಎದ್ದೇಳಬೇಕಾಗಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಜನರು ರಕ್ಷಣೆಯನ್ನ ಅಲ್ಲಗಳಿತಾ ಇರ್ತಾರೆ. ತಮಗೆ ನಿತ್ಯ ಜೀವ ಎನ್ನುವಂಥದ್ದು, ಶಾಶ್ವತ ಜೀವ ಎನ್ನುವಂಥದ್ದು ಬೇಕು ಎಂಬುದಾಗಿ ಅರಿಯಲಾರದೆ ತಿಳಿಯಲಾರದೆ ಜೀವಿಸುವಂಥವರಾಗಿ ಇರ್ತಾರೆ. ಪ್ರೇರಿಲ್ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಯಾಕೆ ಎದ್ದೇಳಬೇಕೆನ್ನುವಂಥ ಸಂಗತಿಯನ್ನು ನಾವು ನೋಡುವಾಗ ಮೊಟ್ಟ ಮೊದಲನೇದಾಗಿ ನಮಗೆಲ್ಲರಿಗೂ ಕೂಡ ರಕ್ಷಣೆಗೋಸ್ಕರವಾಗಿ ನಾವು ಎದ್ದೇಳಬೇಕಾಗಿದೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17-18 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ತಪ್ಪಿ ಹೋಗಿರ್ತಕ್ಕಂಥ ಮಗನು ತನಗೆ ಬುದ್ಧಿ ಬಂದಾಗ ಅವನು ತನ್ನ ತಂದೆಯ ಮನೆಯ ಕಡೆಗೆ ಹೋಗಬೇಕಂತೇಳಿ ಅವನು ಎದ್ದೇಳುತ್ತಾ ಇದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಮನುಷ್ಯರೆಲ್ಲರೂ ಕೂಡ ಇವತ್ತು ಎದ್ದೇಳಬೇಕಾಗಿದೆ. ಯಾವೊಂದು ವಿಷಯದಲ್ಲಿ? ಮನುಷ್ಯರೆಲ್ಲರಿಗೆ ರಕ್ಷಣೆ ಎನ್ನುವಂಥದ್ದು ಬಹಳ ಮುಖ್ಯ. ಮನುಷ್ಯರೆಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನು ಪರಮಾತ್ಮನನ್ನು ಸೇರಬೇಕಾದರೆ, ಪ್ರತಿಯೊಬ್ಬ ಮನುಷ್ಯನು ತಾನನ್ನು ಉಂಟು ಮಾಡಿದ ದೇವರ ಬಳಿಗೆ ಬರಬೇಕಾದರೆ ರಕ್ಷಣೆ ಎನ್ನುವಂಥದ್ದನ್ನು ನಾವು ಎಂದಿಗೂ ಕೂಡ ಮರಿಬಾರದು. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ದಿವಸ ಎದ್ದು ನಿಲ್ಲಬೇಕಾಗಿದೆ, ನಾವು ರಕ್ಷಣೆಯನ್ನ ಹೊಂದುವುದಕ್ಕಾಗಿ. ಹಲ್ಲೆಲೂಯಾ. ಅನೇಕರು ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿದ್ದಾರೆ, ಅನೇಕರು ತಮ್ಮ ರಕ್ಷಣೆಯನ್ನ ಅಲ್ಲಗಳಿತಾ ಇದ್ದಾರೆ, ಅನೇಕರು ರಕ್ಷಣೆಯ ಕುರಿತಾಗಿ ಅವಗಾಹನೆ ಇರಲಾರದ ಹಾಗೆ ಜೀವಿಸುವಂತವರನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ತಪ್ಪಿ ಹೋದಂತ ಮಗನ ಒಂದು ಸ್ಥಿತಿಯನ್ನು ನಾವು ನೋಡುವಾಗ ತಂದೆಯಿಂದ, ಸೃಷ್ಟಿಕರ್ತನಾದಂಥ ದೇವರಿಂದ ದೂರ ಹೋಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಚಿತ್ರಣವನ್ನ ಯೇಸು ಸ್ವಾಮಿಯಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾ ಇದ್ರು. ಒಬ್ಬ ತಂದೆಗೆ 2 ಮಕ್ಕಳು, ಒಬ್ಬ ಮಗ ತಂದೆಯ ಬಳಿಯಲ್ಲಿದ್ರೆ ಇನ್ನೊಬ್ಬ ಮಗ ತನಗೆ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕಾಗಿ ಲೋಕವನ್ನು ಆಯ್ಕೆ ಮಾಡಿಕೊಂಡು ಲೋಕದ ಕಡೆಗೆ ಅವನೇನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಈ ಮಗನು ತನ್ನ ತಂದೆಯ ಬಳಿಯಲ್ಲಿ ತನಗೆ ಸಂಬಂಧಪಟ್ಟಂತ ಹಕ್ಕಿನ ಪಾಲನ್ನು ತೆಗೆದುಕೊಂಡು ಅವನು ಹೊರಗಡೆ ಹೋದಾಗ ಅವನಲ್ಲಿ ಇರ್ತಕ್ಕಂಥ ಹಣ ಎಲ್ಲವೂ ಕೂಡ ಖಾಲಿ ಆದಾಗ ಅವನ ಸಂಗಡ ಇರುವಂತವರೆಲ್ಲರೂ ಕೂಡ ಅವನನ್ನು ಬಿಟ್ಟು ಏನಾದ್ರಂತ್ರಿ ದೂರ ಹೋಗ್ಬಿಟ್ಟು. ಅಲ್ಲಿ ಯಾರು ಇಲ್ಲ, ಏಕಾಂಗಿ ಆಗಿದ್ದಾನೆ. ಊಟ ಮಾಡಲಿಕ್ಕೆ ಊಟ ಸಮತೆ ಇಲ್ಲ, ಕೆಲಸ ಮಾಡಲಿಕ್ಕೆ ಹೋಗಿದ್ದಾನೆ, ಹಂದಿ ಕಾಯುವಂತ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಅಂತಹ ಸಮಯದಲ್ಲಿ ಅವನು ಯಾರನ್ನ ನೆನಪು ಮಾಡಿಕೊಳ್ತಾ ಇದ್ದಾನೆ? ತನ್ನ ಸಮೃದ್ಧಿಯ ಜೀವಿತವನ್ನ ನೆನಪು ಮಾಡಿಕೊಳ್ತಾ ಇದ್ದಾನೆ, ತನ್ನ ತಂದೆಯ ಮನೆಯನ್ನ ನೆನಪು ಮಾಡಿಕೊಳ್ತಾ ಇದ್ದಾನೆ, ತಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಆ ಒಂದು ಮನೆಯನ್ನ ನೆನಪು ಮಾಡಿಕೊಳ್ತಾ ಇದ್ದಾನೆ. ಅಯ್ಯೋ, ನಾನು ಅಲ್ಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿ ಇರ್ತಾ ಇತ್ತು, ಆದರೆ ನಾನೇನು ಮಾಡಿದ್ದೀನಿ, ತಂದೆಯಿಂದ ನಾನು ದೂರವಾಗಿ ಹೋಗಿದ್ದೀನಿ ಎಂಬುದಾಗಿ. ರಕ್ಷಣೆಯ ಒಂದು ಜೀವಿತದ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಆ ಮಗನು ಹಂಗೇ ಇರಲಿಲ್ಲ. ಅವನು ಏನಂತ ಹೇಳುತ್ತೆ ವಾಕ್ಯ, ಬುದ್ಧಿ ಬಂತು ಅವನಿಗೆ. ಏನ್ ಬಂತಂತ್ರಿ? ಬುದ್ಧಿ ಬರಬೇಕಾಗಿದೆ. ಇವತ್ತು ಮನುಷ್ಯರಲ್ಲಿ ಬುದ್ಧಿ ಸ್ಥೀಮಿತ ಹೋದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅದರ ಸಲ 14ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದುರ್ಮತಿಗಳು ದೇವರಿಲ್ಲವೆಂದು ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು ಅವರು ಹೇಯ ಕೃತ್ಯಗಳನ್ನ ನಡೆಸುತ್ತಾರೆ ಅಂತ ಹೇಳುತ್ತೆ ವಾಕ್ಯ. ದೇವರೇ ಇಲ್ಲ ಅಂತಾರೆ. ಏನ್ ಮಾಡ್ತಾರ್ರಿ? ದೇವರೇ ಇಲ್ಲ. ದೇವರು ಎಲ್ಲಿದ್ದಾನೆ? ದೇವರಿದ್ರೆ ನಮ್ಗೆ ಕಾಣಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಆತನು ಈ ಲೋಕಕ್ಕೆ ಏನ್ ಮಾಡಿದನ್ರಿ? ಮನುಷ್ಯನ ಅವತಾರವಾಗಿ ಯಾರ್ಯಾರು ಕೇಳಿದ್ರಲ್ಲ ಅವರೆಲ್ಲರೂ ನೋಡುವಾಗ ಆತನು ಈ ಲೋಕಕ್ಕೆ ಹೊರಟು ಬಂದೇ ಬಿಟ್ಟ. ಪ್ರಿಯರೇ, ಹಲ್ಲೆಲೂಯಾ. ಈಗ ಆತನು ಕಾಣದ ಹಾಗೆ ನಮ್ಮ ಮಧ್ಯದಲ್ಲಿ ಆತ್ಮ ಸ್ವರೂಪಿಯಾಗಿ ಆತನು ಇದ್ದಾನೆ. ಅದಕ್ಕಾಗಿ ಆತನನ್ನ, ದೇವರನ್ನ ಏನಂತ ಕರಿತೀವಿ ನಾವು? ಸರ್ವವ್ಯಾಪಿ ಎಂಬುದಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳುತ್ತೆ, ಎಲ್ಲಿ ಮೂವರು ನನ್ನ ನಾಮದಲ್ಲಿ ಕೂಡಿ ಬರುವರು ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ. ಯೇಸು ಹೇಳಿದಾನೆ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ, ನಾನು ನಿಮ್ಮನ್ನ ಮರೆಯೋದಿಲ್ಲ, ತೊರೆಯೋದಿಲ್ಲ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತು ಮೊದಲನೇದಾಗಿ ಯಾವ ರೀತಿಯಾಗಿ ದಾವೀದನ ಕೈಯಲ್ಲಿ ಇರ್ತಕ್ಕಂತಹ ಸೈನಿಕರು ಅವರು ಮೊದಲು ಎತ್ತರು
ಎದ್ದು ಏನ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಹೋಗ್ತಾ ಇದ್ದಾರೆ. ಪ್ರಿಯರೇ, ಇವತ್ತು ನೀನು ರಕ್ಷಣೆಯ ಸಲುವಾಗಿ ನೀನು ಎದ್ದೇಳಬೇಕಾಗಿದೆ. ನೀನು ಪಾಪವನ್ನು ಬಿಟ್ಟು ಎದ್ದೇಳಬೇಕಾಗಿದೆ. ಶಾಪದ ಒಂದು ಜೀವಿತವನ್ನು ಬಿಟ್ಟು ಎದ್ದೇಳಬೇಕಾಗಿದೆ. ನೀನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತವಾದಂತಹ ವ್ಯಕ್ತಿಯಾಗಿದ್ದಿ ಎಂಬುದಾಗಿ ನಿನ್ನನ್ನು ನೀನು ತಿಳಿದುಕೊಂಡು ಅರಿತುಕೊಂಡು ನಿನ್ನ ಜೀವಿತವನ್ನ ಸಾಗಿಸಿಕೊಳ್ಳಬೇಕಾಗಿದೆ. ನೀವು ಒಂದು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದಂಥ ಸಮಯದಲ್ಲಿ ಆ ಸಮಯದಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಅಥವಾ ಮೌಲ್ಯವಿರಲಾರ್ದಂಥ ಒಂದು ವಸ್ತುವನ್ನು ನೀವು ತೆಗೆದುಕೊಂಡು ಕೊಂಡುಕೊಂಡು ಬಂದಾಗ, ಕೊಂಡುಕೊಂಡಂಥ ಸಮಯದಲ್ಲಿ ಆ ವಸ್ತು ಯಾರಿಗೆ ಸಂಬಂಧಪಟ್ಟಿದ್ದದು? ಎಲ್ಲಿದೆ? ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡೋರೆಲ್ಲ ಗಟ್ಟಿ ಚಪ್ಪಳ ಬಿಡಿ. ನಮಗೆ ಗೊತ್ತಿತ್ತು ಏನಂತ ಹೇಳಿ, ಮಲಗಿದಾಗ ಜನರು ನಿದ್ದೆ ಮಾಡ್ತಾರಂತೆ, ಕುಂತು ನಿದ್ದೆ ಮಾಡೋರು ಇವತ್ತು ನೋಡಿದ್ದು ನಾವು ಫಸ್ಟ್. ಅದು ಕೆಲವೊಬ್ರು ಕುಂತಲ್ಲೇ ಕಣ್ಣು ತರದು ಮತ್ತೆ ನಿದ್ದೆ ಮಾಡ್ತಾರೆ, ಮತ್ತೆ ಕೇಳಿಸ್ಕೊಂಡು ನಿದ್ದೆ ಮಾಡ್ತಾರೆ. ಇಷ್ಟು ಮೈಕ್ ಸೌಂಡ್ ಇದ್ರೆ ಸಮೇತ ಹಂಗೆ ನಿದ್ದೆ ಮಾಡ್ತಾರೆ. ನೀವು ಭಾಳ ಗ್ರೇಟ್ ರೀ. ಅಲ್ಲೆಲ್ಲ ಫ್ರೆಂಡ್ಸ್ ಇಲ್ಲಿ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ, ಏನಂತ ಹೇಳಿರಿ? ಎದ್ದೇಳಬೇಕು. ಯಾವ ಒಂದು ವಿಷಯಕ್ಕಾಗಿ ಎದ್ದೇಳಬೇಕು ನಾವು? ಪಾಪ ವಿಮೋಚನೆಯನ್ನ ಹೊಂದುವುದಕ್ಕಾಗಿ, ರಕ್ಷಣೆಯನ್ನ ಪಡೆಯುವುದಕ್ಕಾಗಿ. ಅಂಗಡಿಗೆ ಹೋದಂತ ನೀವು ಅಮೌಲ್ಯವಾಗಿರ್ತಕ್ಕಂಥ ಒಂದು ವಸ್ತುವನ್ನ ಕೊಂಡುಕೊಂಡಾಗ ಆ ವಸ್ತುವನ್ನು ಅಲ್ಲೇ ಬಿಟ್ಟು ನೀವು ಮನೆಗೆ ಬರ್ತೀರಾ? ಬರಲ್ಲ. ನೀವೇನ್ ಮಾಡ್ತೀರಿ? ಆ ವಸ್ತು ನಂದು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಇವತ್ತು ಕೂಡ ನನ್ನನ್ನ ನಿನ್ನನ್ನ ದೇವ್ರು ಏನ್ ಮಾಡಿದಾನತ? ಕೊಂಡುಕೊಂಡಿದ್ದಾನೆ. ಆತ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಹಲ್ಲೆಲೂಯಾ. ಕೊಂಡುಕೊಂಡಿರ್ತಕ್ಕಂಥ ಆತನಿಗೆ ಸಂಬಂಧಪಟ್ಟವರಾಗಿ, ಆತನನ್ನು ನಾವು ಸಂಪೂರ್ಣವಾಗಿ ಸ್ತುತಿಸುವವರಾಗಿ, ಆತನಿಗೆ ಸಂಪೂರ್ಣವಾಗಿ ನಾವು ಒಳಗಾಗಿ ಜೀವಿಸುವವರಾಗಿ ನಾವು ಇರಬೇಕು. ಆತನಿಗೆ ಸಂಬಂಧಪಟ್ಟ ವಸ್ತು ಯಾರ ಬಳಿ ಇರುತ್ತೆ ಹೇಳ್ರಿ? ಯಾರ ವಸ್ತು ಅವ್ರ ಬಳಿ ಇರುತ್ತೆ? ನಾವು ಯೇಸುವಿಗೆ ಸಂಬಂಧಪಟ್ಟವರು. ನಾವು ಶರೀರದಲ್ಲಿರುವಾಗ ಈಗಲೂ ಆತನಲ್ಲಿದ್ದೇವೆ, ಶರೀರದಿಂದ ದೂರವಾದಾಗಲೂ ಕೂಡ ನಾವು ಯಾರಲ್ಲಿ ಇರ್ತೀವ್ರಿ? ಕ್ರಿಸ್ತನಲ್ಲಿ ನಾವಿರ್ತೀವಿ. ಯಾಕಂದ್ರೆ ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಹೆಂಗೆ ಕೊಂಡುಕೊಂಡಿದ್ದಾನೆ ಆತ? ತನ್ನ ಪ್ರಾಣದ ಹಂಗನ್ನ ತೊರೆದು, ತನ್ನ ಜೀವದ ಹಂಗನ್ನ ತೊರೆದು, ತನ್ನ ಒಂದು ಸಿಂಹಾಸನವನ್ನ ತೊರೆದು, ತನ್ನನ್ನು ತಾನು ಬರಿದು ಮಾಡಿಕೊಂಡು ಆತನೇನು ಮಾಡಿದನ್ರಿ? ನಮ್ಮನ್ನ ನಿನ್ನನ್ನು ಕೊಂಡುಕೊಂಡಿದ್ದಾನೆ. ತನ್ನ ಪ್ರಾಣವನ್ನು ಆತನೇನು ಮಾಡಿದ್ದಾನೆ? ಕೊನೆಯ ರಕ್ತದ ಹನಿಯವರೆಗೂ ಆತನು ಸುರಿಸಿದ್ದಾನೆ. ತನ್ನ ದೇಹವನ್ನು ನಮಗಾಗಿ ಆತನು ಧಾರೆ ಎರೆದಿದ್ದಾನೆ. ಪರಿಶುದ್ಧನಾಗಿರುವಂಥ ಆತನು ಈ ಪಾಪ ತುಂಬಿದ ಲೋಕದಲ್ಲಿ ಶಿಲುಬೆ ಮೇಲೆ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಪಾಪಿಯಾಗಿ ಬದಲಾದ. ಪ್ರೇರೆ, ನಾನು ನೀನು ಪರಿಶುದ್ಧರಾಗಬೇಕು ಎಂಬುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿನ ದಿವಸ ಮೊದಲನೇದಾಗಿ ಸಹೋದರ ಸಹೋದರಿಯೇ, ನೀನು ರಕ್ಷಣೆ ಹೊಂದಬೇಕು. ಪ್ರತಿಯೊಬ್ಬ ಮನುಷ್ಯನು ಎಬ್ಬಿಸಲ್ಪಡಬೇಕಾಗಿದೆ. ಯಾಕೆ ಅಂತ ಹೇಳ್ಬೇಕಂದ್ರೆ, ಮೊದಲನೇದಾಗಿ ನೀನು ರಕ್ಷಣೆ ಹೊಂದಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ವಿಲಾಪ ವಾಕ್ಯಗಳನ್ನು ನಾವು ನೋಡುವಾಗ, ಯೆರೆಮೀಯನ ಪ್ರಲಾಪಗಳನ್ನು ನಾವು ನೋಡುವಾಗ, 2ನೇ ಅಧ್ಯಾಯ 19ನೇ ವಚನಗಳಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಪ್ರಾರ್ಥನೆಯ ಸಲುವಾಗಿ ನಾವು ಎಬ್ಬಿಸಲ್ಪಡಬೇಕಾಗಿದೆ. ಇವತ್ತಿನ ದಿವಸ ಅನೇಕರಿಗೆ ಪ್ರಾರ್ಥನೆಯ ಜೀವಿತ ಇಲ್ಲ. ಪ್ರಾರ್ಥನೆಯನ್ನ ಏನ್ ಮಾಡಿದಾರ್ರಿ? ಕ್ರಿಸ್ತನ ಮಕ್ಕಳಿಗೆ ಪ್ರಾರ್ಥನೆ ಉಸಿರಾಗಿರಬೇಕಂತಂದ್ರೆ ಇವತ್ತು ಪ್ರಾರ್ಥನೆ ಏನಾಗಿದೆ? ಅನೇಕರಲ್ಲಿ ಕಾಣಿಸ್ತಾ ಇಲ್ಲ. ಪ್ರೇಯರ್ ಓದ್ತಿರೋ ಒಂದ್ಸಲ ಆ ವಚನವನ್ನ ಬೇಗ ಕ್ವಿಕ್ಕಾಗಿ. ಯೆರೆಮೀಯನ ಪ್ರಲಾಪವು 2:19. ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಗೋಳಾಡಿರಿ, ಎದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನ ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ಏನಂತ ಹೇಳಿರಿ? ನೀವು ಎದ್ದೇಳಿರಿ ಎಂಬುದಾಗಿ. ಯಾವುದಕ್ಕಾಗಿ ಎದ್ದೇಳಬೇಕಂತೆ? ನೀವು ಗೋಳಾಡುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ, ಕರ್ತನ ಸಮ್ಮುಖದಲ್ಲಿ ನಿಮಗಿರುವಂತಹ ದುಃಖವೆಲ್ಲವನ್ನು ಹೇಳಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಪ್ರೇರೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮೊದಲನೇದಾಗಿ ರಕ್ಷಣೆ ಹೊಂದಿದಂತ ನೀನು, ಎಬ್ಬಿಸಲ್ಪಟ್ಟ ಮೇಲೆ ರಕ್ಷಣೆ ಹೊಂದಿದಂತ ನೀನು, ಎರಡನೇದಾಗಿ ಪ್ರಾರ್ಥನೆಯಲ್ಲಿ ಕೂಡ ಎದ್ದು ಕೂಡುವಂತ ವ್ಯಕ್ತಿಯಾಗಿ ನೀನು ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರಾರ್ಥನೆ ವಿಷಯವಾಗಿ ಯೆರೆಮೀಯನ ಒಂದು ಜೀವಿತ ನೋಡುವಾಗ ಅಳುವ ಪ್ರವಾದಿಯಾಗಿ ಯೆರೆಮೀಯನ ಕಂಡು ಬರ್ತದೆ. ಯಾಕೆ ಹೇಳ್ರಿ? ಅಯ್ಯೋ, ಜನರ ಸಲುವಾಗಿ ಅಳ್ತಾ ಇದ್ದಾನೆ. ಯಾಕೆ ಅಳ್ತಾ ಇದ್ದಾನೆ? ಈ ಜನರಿಗೆ ಎಷ್ಟು ಹೇಳಿದ್ರು ಕೂಡ ಇನ್ನೂ ಪಾಪದ ಮಾರ್ಗದ ಕಡೆಗೆ ಹೋಗ್ತಾ ಇದಾರಲ್ಲ, ಇನ್ನೂ ದೇವರಿಗೆ ವಿರುದ್ಧವಾದಂಥ ಮಾರ್ಗದ ಕಡೆಗೆ ಹೋಗ್ತಾ ಇದಾರಲ್ವ, ಅವರಿಗೆ ಮುಖದ ಹೆಚ್ಚಿಗೆ ನಾವು ನೋಡ್ತಾ ಇದ್ದೇವೆ, ಮುಖಕ್ಕೆ
ಎದುರಾಗಿ ಮಾತಾಡಿದ್ರು ಕೂಡ, ಸತ್ಯವನ್ನು ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ಆ ಒಂದು ಸತ್ಯವನ್ನು ತಿಳಿದುಕೊಳ್ಳದೆ ಅವರು ಮತ್ತೆ ಪುನಃ ಜಾರಿ ಹೋಗ್ತಾ ಇದಾರಲ್ವ ಅಂತೇಳಿ ಅನೇಕ ಸಾರಿ ಹತ್ತು ಹೇಳಿದ್ರು ಕೂಡ ಆ ಜನರು ಏನ್ ಮಾಡ್ತಾ ಇದ್ದಾರೆ, ಇನ್ನು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಇನ್ನು ಶಾಪದಲ್ಲಿಯೇ ಜೀವಿಸ್ತಾ ಇದ್ರೆ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಿನಗೆ ಪ್ರಾರ್ಥನೆ ಎನ್ನುವಂಥದ್ದು ಉಸಿರಾಗಿರಬೇಕು. ಶೋಧನೆಯ ಸಮಯದಲ್ಲಿ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಶೋಧಕನು ನಿನ್ನ ಬಳಿಯಲ್ಲಿ ಬರ್ಲಿಕ್ಕಿದ್ದಾನೆ. ಆ ಶೋಧಕನು ನಿನ್ನನ್ನು ಶೋಧಿಸುವಾಗ ನೀನು ಅವನನ್ನು ಜಯಿಸಬೇಕಾದ್ರೆ ಪ್ರಾರ್ಥನೆಯ ಜೀವಿತ ಎನ್ನುವಂಥದ್ದು ಬಹಳ ಮುಖ್ಯ ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೇರೆ, ನೀನು ಇವತ್ತು ಪ್ರಾರ್ಥನೆಗಾಗಿ ಎದ್ದು ಹೇಳಬೇಕಾಗಿ. ಇವತ್ತಿನ ದಿವಸ ಮಧ್ಯರಾತ್ರಿಯಲ್ಲಿ ನೀವು ಎದ್ದು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ನಿಮ್ಗೆ ಎಚ್ಚರವಾದಂಗೆಲ್ಲ ಪ್ರಾರ್ಥನೆ ಮಾಡ್ತೀರಾ? ಮಾಡುವವರಾಗಿರಬೇಕು. ಪ್ರತಿಯೊಂದು ಸಮಯದಲ್ಲಿ ಗಳಿಗೆಯಲ್ಲಿ ನಾವು ದೇವರನ್ನ ಮುಂದಿಟ್ಟು ಹೋಗುವವರಾಗಿ ಇರಬೇಕು. ಮತ್ತೆ ಮೊದಲನೇ ತಿಮೋಥೆಯನಿಗೆ ಬರೆದಂಥ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ ಮೊದಲು 3 ವಚನಗಳನ್ನು ನಾವು ನೋಡುವಾಗ ಯಾರ್ಯಾರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕೆನ್ನುವಂಥ ವಿಷಯದ ಕುರಿತಾಗಿ ಅಲ್ಲಿ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರಿತಾ ಇದ್ದಾನೆ ಪ್ರಿಯರೇ ಪೌಲನು. ಉತ್ತರ ಸರ್ ಹೇಳಿದ್ರು, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನ, ಪ್ರಾರ್ಥನೆಗಳನ್ನ, ಮನವಿಗಳನ್ನ, ಕೃತಜ್ಞತಾಸ್ತುತಿಗಳನ್ನ ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿ ಯೋಗ್ಯವಾಗಿಯೂ. ಅದೇ ಹಲ್ಲೆಲೂಯಾ. ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ನಿಮ್ಮನ್ನ ಇವತ್ತಿನ ದಿವಸ ಸೈನಿಕರು ನಮ್ಮನ್ನ ಏನ್ ಮಾಡ್ತಾ ಇದಾರೆ? ಕಾಯ್ತಾ ಇದ್ದಾರೆ. ಇಲ್ಲಾಂದ್ರೆ ಶತ್ರುಗಳು ಏನ್ ಮಾಡ್ಬಿಡ್ತಾರೆ, ಬಾರ್ಡರ್ ಒಳಗಡೆ ಬಂದು ನಮ್ಮನ್ನ ಏನ್ ಮಾಡ್ಬಿಡ್ತಾರೆ, ಒಡೆದಾಕ್ಬಿಡ್ತಾರೆ. ಸೈನಿಕರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಶುಕ್ರವಾರ ದಿವಸ ಪ್ರಾರ್ಥನೆಯ ಸಮಯದಲ್ಲಿ ಅಪ್ಪವರು ಅವರೆಲ್ಲವುಗಳ ವಿಷಯವಾಗಿ ಏನ್ ಮಾಡ್ತಾರೆ, ಪ್ರಾರ್ಥಿಸ್ತಾರೆ ಪ್ರೇಯರ್. ಅನೇಕ ಸಂಗತಿಗಳು, ಅಧಿಕಾರಿಗಳು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು, ನ್ಯಾಯಾಲಯ, ಪೊಲೀಸ್ ಇಲಾಖೆ, ಪ್ರಧಾನಮಂತ್ರಿ ಮಂಡಲ, ಎಲ್ಲ ದೇಶಗಳು, ಎಲ್ಲ ರಾಜ್ಯಗಳು, ರಾಜಧಾನಿಗಳು, ಅವೆಲ್ಲವುಗಳಿಗಾಗಿ ಏನ್ರಿ ಪ್ರಾರ್ಥನೆ. ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅದೇನಂತೆ, ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿರ್ತಕ್ಕಂಥ ಒಂದು ಕಾರ್ಯ. ಹಲ್ಲೆಲೂಯಾ. ಕೇವಲ ನಿನ್ನ ಸಲುವಾಗಿ ಸ್ವಾರ್ಥ ಚಿಂತಕರಾಗ್ತಾರಂತೆ ಅಂತ್ಯಕಾಲದಲ್ಲಿ ಮನುಷ್ಯರು. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ನಿಸ್ವಾರ್ಥವಾಗಿ ಜೀವಿಸುವಂಥದ್ದೇ ಕ್ರಿಸ್ತಿಯ ಭಯಭಕ್ತಿಯ ಒಂದು ಜೀವಿತ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. 2ನೇದಾಗಿ ನೀನು ಪ್ರಾರ್ಥನೆ ಸಲುವಾಗಿ ನೀನು ಎಬ್ಬಿಸಲ್ಪಡಬೇಕಾಗಿದೆ. ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿ ಇರುವುದಕ್ಕಾಗಿ ನೀನು ಎದ್ದೇಳಬೇಕಾಗಿದೆ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ನಿರಾಶೆ ನಿಸ್ಪೃಹ ಸ್ಥಿತಿಯಲ್ಲಿ ಇರುವಂತಹ ನೀನು ಎದ್ದೇಳಬೇಕು, ನಿರಾಶೆಯಲ್ಲಿ ಇರಬೇಡ. ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರ ವಾಕ್ಯ ಉಂಟಾಯಿತು. ಅಬ್ರಹಾಮನಿಗೆ ಆಸ್ತಿ ಎಲ್ಲ ತುಂಬ ಬಂತು, ಮಕ್ಕಳಿರ್ಲಾರ್ದಂತ ಸ್ಥಿತಿ. ಅಬ್ರಹಾಮನಲ್ಲಿ ಒಂದು ಕೊರಗು ಕಾಯ್ತಾ ಇದೆ. ಏನ್ ಕೊರಗಿರೋದು? ಅಯ್ಯೋ, ನಾನು ಇಷ್ಟೆಲ್ಲ ಆಸ್ತಿ ಮಾಡಿದೆ, ಇಷ್ಟೆಲ್ಲ ನನಗೆ ಜನರು, ಸೈನಿಕರು ನನ್ನ ಕೆಳಗಡೆ ಇದ್ದಾರೆ, ಸೇವಕರು ನನ್ನ ಕೈ ಕೆಳಗಡೆ ಇದ್ದಾರೆ, ಆದರೆ ಏನ್ ಮಾಡುದು, ನನಗೆ ಸಂತಾನವಿಲ್ಲವಲ್ಲ. 15ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಕರೆದ 15ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿರಾಶೆಯಲ್ಲಿರ್ತಕ್ಕಂಥ ಅಬ್ರಹಾಮನಿಗೆ ದೇವರು ಏನ್ ಮಾಡ್ತಾ ಇದ್ದಾನ್ರಿ, ಒಂದು ಭಾಷೆನ, ಒಂದು ಮಾತನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಏನು ಭಾಷೆ ಮಾತ್ರ ಅದು? ನಂಬಿಕೆಯಿಂದ ನೀನು ಇರು. ಅಲ್ಲ, ನಾನು ನಿನಗಾಗಿ ಏನಿಟ್ಟಿದ್ದೇನೆ? ಅತ್ಯಧಿಕವಾದಂತ ಬಹುಮಾನವನ್ನು ಇಟ್ಟಿದ್ದೇನೆ. ನೀನು ಹೊರಗಡೆ ಬಾ, ಮನೆಯಿಂದ ಹೊರಗಡೆ ಬಾ, ನೀನು ಆಕಾಶದ ಕಡೆಗೆ ನೀನು ನೋಡು, ಅಲ್ಲಿ ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ ನೀನು ಲೆಕ್ಕಿಸು, ಅಷ್ಟು ನಿನಗೆ ನಾನು ಸಂತಾನವನ್ನ ಕೊಡುತ್ತೇನೆ. ಉಸುಗನ್ನು ನೀನು ಎಣಿಸುವುದಾದರೆ ಎಣಿಸು, ಅಷ್ಟು ನಿನಗೆ ಸಂತಾನವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ನಿರಾಶೆಯಲ್ಲಿದ್ದಾನೆ ಅಬ್ರಹಾಮ. ಹಲ್ಲೆಲೂಯಾ. ಭಯಂಕರವಾದಂಥ ನಿಸ್ಪೃಹವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಆ ನಿರಾಶೆಯಿಂದ, ನಿಸ್ಪೃಹ ಸ್ಥಿತಿಯಿಂದ ಇವತ್ತು ನೀನು ಎದ್ದೇಳಬೇಕಾಗಿದೆ. ನೀನು ಕೊರಗಬೇಡ, ಚಿಂತೆ ಮಾಡಬೇಡ, ಯಾವೊಂದು ವಿಷಯಗಳಿಗೋಸ್ಕರವಾಗಿ ನೀನು ದುಃಖದಲ್ಲಿ, ಕಣ್ಣೀರಿನಲ್ಲಿ ಇರಬೇಡ. ಯಾಕಂದ್ರೆ ದೇವರು ನಿನ್ನನ್ನು ಕರೆದಿದ್ದಾನೆ. ದೇವರು ನಿನ್ನ ಚಿಂತೆ ಎಲ್ಲವನ್ನ ತನ್ನ ಮೇಲೆ ಹಾಕಿಕೊಂಡು ಆತ ನಿನಗೆ ಬಿಡುಗಡೆಯನ್ನ ದಯಪಾಲಿಸ್ತಾನೆ. ಅಂತ ಸಮಯದಲ್ಲಿ ಅಬ್ರಹಾಮನು ಹೇಳ್ತಾ ಇದ್ದಾನೆ, ಅಪ್ಪ ನೀನು ನನಗೆಲ್ಲ ಕೊಟ್ಟಿ, ಆದರೆ ನನಗೆ ವಾರಸುದಾರನೇ ಇಲ್ಲವಲ್ಲ.
ಇಲ್ವಲ್ಲ, ನನಗೆ ಮಗನೇ ಇಲ್ವಲ್ಲ, ನನ್ನ ಕರುಳ ಕುಡಿಯೇ ಇಲ್ವಲ್ಲ ಎನ್ನುವಂತ ರೀತಿಯಲ್ಲಿ ಹೇಳಿದಾಗ 21ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೇಳಿರ್ತಕ್ಕಂಥ ವಾಗ್ದಾನ 21ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ದೇವರು ವಾಗ್ದಾನವನ್ನು ನೆರವೇರಿಸಿ ಅವರ ಕಣ್ಣೀರನ್ನು ಒರೆಸಿ ಅವರು ಯಾವಾಗಲೂ ಕೂಡ ಅಳ್ತಾ ಇರುವಂತ ಸ್ಥಿತಿಯನ್ನು ದೂರ ಮಾಡಿ ನಗುವುದಕ್ಕೋಸ್ಕರವಾಗಿ ನಗು ಎನ್ನುವಂತ ಹೆಸರಿರ್ತಕ್ಕಂಥ ಇಸಾಕನನ್ನ ದೇವರು ಅವರಿಗೆ ಏನ್ ಮಾಡಿದ್ರಿ, ಒದಗಿಸಿ ಕೊಟ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಿರಾಶೆಯಲ್ಲಿರ್ತಕ್ಕಂಥ ಅಬ್ರಹಾಮನ ಎದ್ದ. ಹಲ್ಲೆಲೂಯಾ. ಪ್ರೈಸ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲೀಯನು ಮರಣವನ್ನ ಅಪೇಕ್ಷೆ ಮಾಡ್ತಾ ಇದ್ದಾನೆ. 1ನೇ ಅರಸುಗಳ ಪುಸ್ತಕ 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೀಯನು ಒಂದು ಜಾಲಿ ಮರದ ಕೆಳಗಡೆ ಕೂತುಕೊಂಡು ಕೇಳ್ತಾ ಇದ್ದಾನೆ, ಸ್ವಾಮಿ, ನಾನು ನನ್ನ ಪೂರ್ವಿಕರಿಗಿಂತ ನೀತಿವಂತನೇನೂ ಅಲ್ಲ, ನನಗೆ ಮರಣವನ್ನ ಕೊಟ್ಟು ಬಿಡು. ಒಬ್ಬ ತಾಯಿಗೆ, ಒಬ್ಬ ಹೆಣ್ಣು ಮಗಳಿಗೆ ಭಯಪಟ್ಟು ಆಕೆ ಕೊಲ್ತಾಳೆ ಎನ್ನುವಂತ ವಿಷಯಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನ್ರಿ ಆತ, ಮರಣವನ್ನ ಬೇಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೀನು ಒಂದು ವೇಳೆ ಅಂತ ಸ್ಥಿತಿಯಲ್ಲಿದೆಯೇನೋ, ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ನಿರಾಶೆಯಲ್ಲಿರುವಂತ ನಿನ್ನನ್ನು ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ, ಎಬ್ಬಿಸ್ತಾನೆ ಪ್ರಿಯರೇ. ಬಲಹೀನತೆಯಲ್ಲಿರ್ತಕ್ಕಂಥ ನಿನ್ನ ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ, ಬದಲಾಯಿಸ್ತಾನೆ, ಖಂಡಿತವಾಗಿ ಬಿಡುಗಡೆಯನ್ನ ಕೊಡ್ತಾನೆ. ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಎಲೀಯನ ಬಳಿಯಲ್ಲಿ ದೇವರು ತನ್ನ ದೂತನನ್ನ ಕಳುಹಿಸಿ ಆತನು 40 ದಿವಸಗಳ ಕಾಲ ಉಪವಾಸ ಮುಂದೆ ಇದೆ ಎನ್ನುವಂಥದ್ದನ್ನು ಸೂಚಿಸೋದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ. ಆತನಿಗೆ ಏನು ಕೊಟ್ರಂತ್ರಿ, ರೊಟ್ಟಿ ಮತ್ತು ಆಹಾರ, ಆತನಿಗೆ ಮಾಂಸದ ಆಹಾರವನ್ನು ದೇವರು ಏನ್ ಮಾಡಿದ್ರು, ಒದಗಿಸಿ ಕೊಟ್ರು. 2 ಸಾರಿ ಕೊಟ್ರು. ಮತ್ತೆ ಅದೇ ಮಲಗ್ತಾ ಯಾರ್ರಿ ಎಲ್ಲಿ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ನೀನು ಎದ್ದು ಮುಂದಕ್ಕೆ ಹೋಗಬೇಕು. ನೀನು ಅಲ್ಲಿ ಮರಣ ಇದೆ ಎಂಬುದಾಗಿ ನಿನ್ಗೆ ಗೊತ್ತಾದಾಗ ನೀನು ಅಲ್ಲೇ ಇರಬಾರ್ದು, ಅದೇ ನಿರಾಶೆಯಲ್ಲಿ ಇರಬಾರ್ದು, ಅದೇ ನಿಸ್ಪೃಹ ಸ್ಥಿತಿಯಲ್ಲಿ ಇರಬಾರ್ದು ಎಂಬುದಾಗಿ ದೇವರು ಆತನನ್ನು ಎಬ್ಬಿಸಿ ಮರಣವೇ ಇಲ್ಲದ ಹಾಗೆ ದೇವರು ತನ್ನ ಅಗ್ನಿಮಯವಾದಂಥ ರಥರಥಾಶ್ವಗಳನ್ನ ಕಳುಹಿಸಿ ಎಲಿಯನನ್ನ ಮರಣ ನೋಡಲಾರದ ಹಾಗೆ ತನ್ನ ಮಹಿಮೆಗೆ ದೇವರು ಏನ್ ಮಾಡಿದ್ರಿ, ಸೇರಿಸಿಕೊಂಡ್ರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ನಿರೀಕ್ಷೆಯ ಪಾಠ ಏನಂತಂದ್ರೆ, ಕ್ರಿಸ್ತನ ನಂಬಿದಂಥ ಮಕ್ಕಳು ಎಲಿಯನ್ನು ಏನ್ ಮಾಡಲಿಲ್ಲ, ಮದುವೆ ಮಾಡಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇದ್ದೇವೆ ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ಆದಿಕಾಂಡ ಪುಸ್ತಕದಲ್ಲಿ ಒಬ್ಬ ಭಕ್ತನಿರ್ತಾನೆ ಪ್ರಿಯರೇ. 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನ ಹೆಸರು ಏನಂತ ಹೇಳುತ್ತೆ ವಾಕ್ಯ, ಮರಣವಿಲ್ಲದೆ ಎತ್ತಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ನೋಕನ್ ಏನ್ ಮಾಡಿದ, ಮರಣವಿಲ್ಲದೆ ಆತನ ಏನ್ ಮಾಡಿದಂತೆ, ದೇವರ ಸಂಗಡ ಅನ್ಯೋನ್ಯವಾಗಿ ನಡೆದುಕೊಂಡು ಕಾಣದೆ ಹೋದ ಪ್ರಿಯರೇ. ಸಂಸಾರಸ್ಥರಿಗೂ ಮದುವೆಯಾದವರಿಗೂ ಮದುವೆ ಇಲ್ಲದವರಿಗೂ ಎಲ್ಲರಿಗೂ ದೇವರು ಏನ್ ಮಾಡ್ತಾನ್ರಿ, ತನ್ನ ಮಹಿಮೆಯಲ್ಲಿ ಆತನ ಏನ್ ಮಾಡ್ತಾನೆ, ಸೇರಿಸಿಕೊಳ್ತಾನೆ ಪ್ರಿಯರೇ. ನಿರಾಶೆ ಉಳ್ಳವರಾಗಿ ನಾವು ಇರಬಾರದು. ಕೆಲವು ಜನರು ಹೇಳ್ತಾ ಇರ್ತಾರೆ ಇಲ್ಲ ಏನಂತೇಳಿ, ಮಕ್ಕಳಾಗಲಿಲ್ಲ ಅಂತಂದರೆ ಮೋಕ್ಷ ಸಿಗಲ್ಲ ಅಂತೇಳಿ, ಇಲ್ಲ ಮೋಕ್ಷ ಸಿಗಬೇಕಾದ್ರೆ ಸನ್ಯಾಸಿಗಳೇ ಆಗಿರಬೇಕು ಅಂತೇಳಿ, ಇನ್ನು ಏನೆಲ್ಲ ಸಿದ್ಧಾಂತಗಳನ್ನು ನಾವು ಲೋಕದಲ್ಲಿ ನೋಡ್ತಾ ಇರ್ತೀವಿ ಪ್ರಿಯರೇ. ಆದರೆ ದೇವರು ನಮಗೆ ಹೇಳಿರುವಂಥದ್ದು ಯಾವಾಗಲೂ ಕೂಡ ಸತ್ಯ. ಇದು ಮನುಷ್ಯರ ಕಲ್ಪಿತ ಅಲ್ಲ, ಇದು ಏನಾಗಿದೆ, ದೇವರು ತಾನೇ ಬರೆಸಿಕೊಟ್ಟಿರ್ತಕ್ಕಂಥ ಒಂದು ಗ್ರಂಥವಾಗಿದೆ. ಅದಕ್ಕಾಗಿ ಎಲೀಯನು ಮರಣವನ್ನ ಅಪೇಕ್ಷೆ ಪಟ್ಟ ದೇವರು ಮರಣವನ್ನ ಕಾಣದೆ ಆತನನ್ನು ಏನ್ ಮಾಡಿದರೆ ತನ್ನ ಸನ್ನಿಧಿಗೆ ಸೇರಿಸಿಕೊಂಡ. ಇದೇ ನಿರೀಕ್ಷೆ ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಮ್ಮೆಲ್ಲರಲ್ಲಿ ಕೂಡ ಇರುವಂಥದ್ದು. ಅದಕ್ಕಾಗಿ ಸಾವು ಬಂದಾಗ, ದುಃಖ ಬಂದಾಗ, ಆ ಸಮಯದಲ್ಲಿ ಫಲಹೀನವಾದಂಥ ಸ್ಥಿತಿಯ ಕಡೆಗೆ ನಾವು ಹೋಗಬಾರ್ದು, ದುಃಖದಲ್ಲಿ ನಾವು ಇರಬಾರ್ದು. ಯಾಕೆ ಹೇಳ್ರಿ, ನಾವು ಇತರರಿಗೆ ಒಪ್ಪುವ ಹಾಗೆ ದುಃಖದ ರೀತಿಯಲ್ಲಿ ನಾವು ಇರುವಂಥವ್ರು ಅಲ್ಲ ಅಂತೇಳಿ ವಾಕ್ಯದಲ್ಲಿ ಥೆಸಲೋನಿಕ ಬರೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 4ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ದುಃಖದಿಂದ ಇರಬಾರ್ದು. ಯಾಕೆ ಹೇಳ್ರಿ, ನಾವು ಮತ್ತೆ ಮುಂದೆ ಅವರನ್ನು ಏನ್ ಮಾಡ್ತೀವಿ, ಭೇಟಿ ಆಗ್ತೀವಿ. ಯಾಕಂದ್ರೆ ಯೇಸು ಎದ್ದಿದ್ದಾನೆ, ತನ್ನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನು ಕೂಡ ಆತನ ಏನ್ ಮಾಡ್ತಾನೆ, ಎಬ್ಬಿಸ್ತಾನೆ. ಇದೇ ನಿರೀಕ್ಷೆಯ ಒಂದು ಜೀವಿತ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ D.L. ಮೂಡಿ ಎನ್ನುವಂಥ ಭಕ್ತರು ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಪ್ರಿಯರು. ಏನಂತ ಹೇಳಂತಂದ್ರೆ, ನನ್ನ ಮರಣದ ದಿನ ಅದು ನನಗೆ ದುಃಖದ ದಿನವಲ್ಲ, ನನ್ನ ಮರಣದ ದಿನ ಅದು ನನ್ನ ಸಿಂಹಾಸನದ ಏನಂತ ಹೇಳ್ತಾ ಇದೆ, ಪ್ರತಿಷ್ಠಾಪನೆಯ ಒಂದು ದಿವಸವಾಗಿ, ನನ್ನ ಸಿಂಹಾಸನವನ್ನು ನಾನು ಅಲಂಕಾರ ಮಾಡುವಂಥ ಒಂದು ದಿವಸವಾಗಿ ನನ್ನ ಮರಣದ ದಿವಸ ಇದೆ ಎಂಬುದಾಗಿ. ಯಾಕಂದ್ರೆ ನನ್ನ ದೇವರು ನನಗಾಗಿ ಸಿದ್ಧ ಮಾಡಿರ್ತಕ್ಕಂಥ ಬಹುಮಾನಗಳನ್ನು, ನನ್ನ ದೇವರು ನನಗಾಗಿ ಆತನು
ಒದಗಿಸಿಕೊಟ್ಟಿರ್ತಕ್ಕಂಥ ಸ್ಥಳವನ್ನ ನಾನು ಕಣ್ಣಾರೆ ಆತನನ್ನು ಕಾಣುವಂಥದ್ದು ಮಾತ್ರವಲ್ಲ, ನಾನು ಆತನು ನನಗಾಗಿ ಸಿದ್ಧ ಮಾಡಿರ್ತಕ್ಕಂಥ 5 ರೀತಿಯ ಕಿರೀಟಗಳನ್ನು ನಾನು ಧಾರಣೆ ಮಾಡಿಸಿಕೊಳ್ಳಬೇಕನ್ನುವಂಥ ಉತ್ಸಾಹದಿಂದ ಅವರು ಈ ಮಾತನ್ನು ಹೇಳ್ತಾ ಇದ್ರು. ಮರಣ ದಿನ ನನ್ನ ಮುಂದಿನ ಭವಿಷ್ಯತ್ತಿನ ಒಂದು ದಿನವಾಗಿ ಅದು ಇದೆ ಎಂಬುದಾಗಿ. ಅದಕ್ಕಾಗಿ ಎಲೀಯನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಿರಾಶೆಯಲ್ಲಿದ್ದಾನೆ, ಆದರೆ ನಿರಾಶೆಯಿಂದ ದೇವರು ಎಬ್ಬಿಸುವುದಕ್ಕಾಗಿ ಅಬ್ರಹಾಮನನ್ನು ಎಬ್ಬಿಸಿದ, ಎಲೀಯನನ್ನು ಕೂಡ ಎಬ್ಬಿಸಿದ. ಒಂದು ವೇಳೆ ಇವತ್ತಿನ ದಿವಸ ನೀವು ನಿರಾಶೆಯಲ್ಲೇ ಇರುವುದೇ ಆದರೆ ನೀವು ಎದ್ದು ಹೇಳಬೇಕಾಗಿದೆ. ಯಾವುದು ನಿಮ್ಮನ್ನು ನಿರಾಶೆಗೆ ಒಳಪಡಿಸಿದೆ ಆ ನಿರಾಶೆಯ ಒಂದು ಸ್ಥಿತಿಯಿಂದ ಇವತ್ತಿನ ದಿವಸ ನೀನು ಎದ್ದು ಹೇಳಬೇಕಾಗಿದೆ. 4ನೇದಾಗಿ ಪ್ರಿಯರೇ, ನೀವು ಸೋಮಾರಿಗಳಾಗಿ ಇರಬಾರದು. ಕ್ರಿಸ್ತನ ಮಕ್ಕಳು ಏನಾಗಿರ್ಬೇಕ್ರಿ? ಯಾವಾಗಲೂ ಆಕ್ಟಿವ್ ಆಗಿ ನಾವಿರಬೇಕು. ದೇವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಈ ಪ್ರವಾಸ ಕಾಲವನ್ನ ನಾವು ಭಯ ಭಕ್ತಿಯಿಂದ ನಾವು ಕಳೆಯುವವರಾಗಿರಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆ ಏನಾಗಿದೆಯೋ, ನೀನು ವ್ಯವಸಾಯಗಾರನಾಗಿದ್ರೆ ಅದರಲ್ಲಿಯೇ ನೀನು ನ್ಯಾಯಯುತವಾಗಿ ನೀನು ಜೀವಿಸಿ. ನಿನಗೆ ಬೇರೆ ಬೇರೆ ವೃತ್ತಿಗಳನ್ನು ದೇವರು ಕೊಟ್ಟಿದ್ರೆ ಆ ವೃತ್ತಿಗಳಲ್ಲಿಯೇ ನೀನು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ನೀನು ಜೀವಿಸಿ. ಯಾಕಂದ್ರೆ ನೀನು ಮನುಷ್ಯರು ನಿನ್ನನ್ನು ನೋಡ್ತಾರಂತೇಳಿ ನೀನು ಕೆಲಸ ಮಾಡಬೇಡ. ದೇವರು ನಿನ್ನನ್ನು ನೋಡುವಾತನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ದೇವರಿಗೆ ಭಯಪಟ್ಟು ನೀನು ಕೆಲಸ ಮಾಡುವಂತ ವ್ಯಕ್ತಿಯಾಗಿ. 2 CC ಕ್ಯಾಮ್ರಾ ಇಟ್ಟನ ದೇವರು. ಯಾವ್ದು? ಒಂದು ಭೂಮಿ, ಇನ್ನೊಂದು ಆಕಾಶ. ಇವೆರಡು ಸಾಕ್ಷಿಗಳನ್ನು. ಹಲ್ಲೆಲೂಯಾ. ಯಾವ ಸಾಕ್ಷಿಗಳ್ರಿ? ಒಂದು ಭೂಮಿ, ಇನ್ನೊಂದು ಆಕಾಶ. ಭೂಮಿ ಆಕಾಶಕ್ಕೆ ಕಣ್ಮರೆಯಾಗಿ ಏನಾದರೂ ಮಾಡಕ್ ಸಾಧ್ಯನಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ CC ಕ್ಯಾಮ್ರಾಗಳು ಕೆಲವೊಂದು ರಿಸ್ಟ್ರಿಕ್ಟೆಡ್ ಇರ್ತವೆ, ಕೆಲವೊಂದು ಮಾತ್ರ ಕ್ಯಾಪ್ಚರ್ ಆಗ್ತವೆ. ಆಕಾಶಕ್ಕೆ ಭೂಮಿಗೆ ತಪ್ಪಿಸಿ ಏನಾದ್ರು ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ದೇವರಿಗಾಗಿ ಜೀವಿಸುವಂಥವರಾಗಿ ನಾವು ಇರೋಣ. ಸೋಮಾರಿಗಳಾಗಿ ನಾವು ಇರಬಾರ್ದು. ಸೋಮಾರಿತನದಿಂದ ಎದ್ದೇಳಬೇಕಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. 6ನೇ ವಚನ ಕೂಡ ಓದ್ರಿ. ಸೋಮಾರಿಯ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನ ತಂದುಕೋ. ಹಲ್ಲೆಲೂಯಾ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳು ಇಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನ ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನ ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸ ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬರುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರೋದೆ ಸೋಮಾರಿತನದಿಂದ ನಾವು ಮುಂದಕ್ಕೆ ಬರೋದು. ಇರುವೆಗಳನ್ನು ನೋಡ್ರಿ, ಅವು ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಏನು ಮಾಡ್ತಾವು? ಕೂಡಿಸಿಟ್ಟುಕೊಳ್ತಾವೆ. ನೀವು ನಿಮ್ಮ ಮನೆಯಲ್ಲಿ ಸಕ್ಕರೆ ಇಟ್ಟಂತ ಸಮಯದಲ್ಲಿ ಖಂಡಿತವಾಗಿ ಏನು ಬರ್ತಾವ್ರಿ? ಇರುವೆಗಳು ಬರ್ತವೆ. ನೀವು ಎಷ್ಟು ಏನು ತಿಪ್ಪರ್ಲಾಗಾಕಿ ಎಲ್ಲಿಟ್ರ ಸಮೇತ ಅವು ಏನು ಮಾಡ್ತಾವು? ಹೇಗೆ ಬರ್ತಾವ್ರಿ? ತಮಗೆ ಬೇಕಾದಂಥ ಆಹಾರಗಳನ್ನು ಸಂಗ್ರಹಿಸಿಕೊಂಡು ಏನು ಮಾಡ್ತವೆ? ತಮ್ಮ ಮೇಲೆ ಒತ್ತುಕೊಂಡು ಏನು ಮಾಡ್ತಾವು? ಹೋಗ್ತಾವೆ. ತಮ್ಮ ಸ್ಥಳದಲ್ಲಿ ನಾವು ವಾಸಿಸೋದಕ್ಕಾಗಿ ಮನೆಗಳನ್ನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀವಿ, ಅವು ಕೂಡ ವಾಸಿಸೋದಕ್ಕಾಗಿ ತಮ್ಮ ಮನೆಗಳಿಗೆ ಅವು ಏನು ಮಾಡ್ತಾವ್ರಿ? ಆಹಾರವನ್ನು ಸಂಗ್ರಹ ಮಾಡಿ ಅವು ಏನು ಮಾಡ್ತವೆ? ಇಟ್ಟುಕೊಳ್ತವೆ. ಮುಂದೆ ಆಗಬೇಕಾದಂಥ ಸುಗ್ಗಿಯ ಕಾಲದಲ್ಲಿ ಒಳ್ಳೆ ರೀತಿಯಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಂಡು ಬರಗಾಲದ ಉಪಾದಿಯಲ್ಲಿ ಆ ಸಮಯ ಬರುವಂಥ ಸಮಯಕ್ಕಿಂತ ಮುಂಚಿತವಾಗಿ ಒಳ್ಳೆ ರೀತಿಯಲ್ಲಿ ಅವು ಏನು ಮಾಡ್ತಾವಂತೆ? ಕೂಡಿಸಿಟ್ಟುಕೊಳ್ತಾವೆ. ಕಾರಣ ಏನು ಹೇಳ್ರಿ? ಅವುಗಳಿಗೆ ದೇವರು ಅಂತಹ ಜ್ಞಾನವನ್ನ ಕೊಟ್ಟಿದ್ದಾನೆ. ಬೇರೆ ಇರುವೆಯನ್ನು ನೋಡಿ ಇವತ್ತಿನ ದಿವಸ ನಾವು ಕಲಿಯಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಕೆಲವೊಂದು ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ಆತನು ಉದಾಹರಿಸಿ ಕೆಲವೊಂದು ವಿಷಯಗಳನ್ನು ಆತನು ತಿಳಿಸ್ತಾ ಇದ್ದ. ಸರ್ಪಗಳಂತೆ ನೀವು ಜಾಣರಾಗಿರ್ರಿ, ಪಾರಿವಾಳಗಳಂತೆ ನೀವು ನಿಷ್ಕಪಟಿಗಳಾಗಿ ಇರ್ರಿ ಎಂಬುದಾಗಿ. ಯಾಕಂದರೆ ಸರ್ಪ ಬಹಳ ಅಲರ್ಟ್ ಆಗಿರುತ್ತೆ. ಯಾವಾಗಲೂ ಕೂಡ ಸಡನ್ಲಿ ಅದೇನಾಗುತ್ತೆ ರೀ? ಅಲರ್ಟ್ ಆಗಿರುತ್ತೆ. ಅಲ್ಲಿ ಜಾಣತನವನ್ನು ತೋರಿಸುತ್ತೆ. ನಿಮ್ಗೆ ಶಬ್ದ ಆದರೆ ಅದು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಬೇರೊಂದು ಕಡೆಗೆ ಅದು ಹೋಗಿರುತ್ತೆ. ನಿಮ್ಮ ಕಣ್ಣು ತಪ್ಪಿಸಿ ಅದು ಹೋಗಿರುತ್ತೆ. ಜಾಣತನ ಕೂಡ ಭಕ್ತಿಯ ಜೀವಿತದಲ್ಲಿ ಬಹಳ ಮುಖ್ಯ. ಮತ್ತೆ ಹೇಳ್ತಾ ಇದ್ದಾರೆ ಸ್ವಾಮಿ, ಪಾರಿವಾಳ ನಿಷ್ಕಪಟಿಯಾಗಿರ್ತಕ್ಕಂಥ ಒಂದು ಪಕ್ಷಿ. ಪ್ರಿಯರೇ, ಆ ಒಂದು ನಿಷ್ಕಪಟತ್ವದ ಜೀವಿತ ನಿಮ್ಮದಾಗಿ ಕೂಡ ಇರಬೇಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸೋಮಾರಿಯಾಗಿ ನೀನು ಇರಬೇಡ. ಸೇವೆ ವಿಷಯದಲ್ಲಾಗಿರಲಿ, ಮನೆ ವಿಷಯದಲ್ಲಾಗಿರಲಿ, ಕುಟುಂಬದ ವಿಷಯದಲ್ಲಾಗಿರಲಿ, ನೀನು ಮಾಡುವಂಥ ಕೆಲಸ ಕಾರ್ಯಗಳ ವಿಷಯದಲ್ಲಾಗಿರಲಿ, ಆ ಸೋಮಾರಿತನವನ್ನು ಬಿಟ್ಟು ನೀನು ಎದ್ರೆ ನೀನು ಬಡತನದಲ್ಲಿ ನೀನು ಸಿಲುಕಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ, ನಾವು ನೋಡ್ತಾ ಇದ್ದೇವೆ ಸೋಮಾರಿಯ ಹೊಲದ ಮೇಲೆ ಹಾದು ಹೋದಾಗ ಒಂದ್ಸಾರಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಯಾವಾಗಲೂ ಏನಿದ್ವು ಅಂತ್ರಿ?
ಕಳೆಯೇ ಇತ್ತು, ಮುಳ್ಳೇ ಇತ್ತು, ಭಯಂಕರವಾಗಿ ಬೆಳೆ ಇರಲಾರದಂಥ ಒಂದು ಸ್ಥಿತಿ ಸೋಮಾರಿಯ ಹೊಲದಲ್ಲಿ ಕಾಣ್ತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಇವತ್ತಿನ ದಿವಸ ನೀನು ಎಬ್ಬಿಸಲ್ಪಡಬೇಕಾಗಿದೆ. ಯಾವುದಕ್ಕೋಸ್ಕರವಾಗಿ? ನಿನ್ನ ಸೋಮಾರಿತನವನ್ನು ನೀನು ಬಿಟ್ಟು. ಮತ್ತೆ ನಾವು ನೋಡ್ತಾ ಇದ್ದೇವೆ ಯಾಕೆ ನಾವು ಎಬ್ಬಿಸಲ್ಪಡಬೇಕಂತಂದ್ರೆ, ಸೈನಿಕರೋಪಾದಿಯಲ್ಲಿ ಸೇವೆಗಾಗಿ ನಾವು ಎದ್ದೇಳಬೇಕಾಗಿದೆ. ಒಂದ್ಸಾರಿ ಓದ್ತೀರಾ? ಮಾರ್ಕನ ಬರೆಸುವ 2ನೇ ಅಧ್ಯಾಯ 14ನೇ ವಚನ. ಕ್ವಿಕ್ಕಾಗಿ ಹೋದ್ರಿ. ಮಾರ್ಕ 2:14. ಹಲ್ಲೆಲೂಯಾ. ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಪಾಯನ ಮಗನಾದ ಲೇವಿಯನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಯಾರ್ರೀ? ಒಬ್ಬ ಲೇವಿ, ಸುಂಕದ ಒಬ್ಬ ವ್ಯಕ್ತಿ. ಆತನ ಹೆಸರು ಮತ್ತಾಯನು ಎಂಬುದಾಗಿ. ಮತ್ತಾಯನು ಬರೆದಿರ್ತಕ್ಕಂಥ ಸುವಾರ್ತೆ ಬರೆದಿದ್ರಲ್ಲ ಅವರೇ. ಅವಲ್ಲಿ ನಾವು ನೋಡ್ತಾ ಇದ್ವಿ ಏನಂತೇಳಿ, ಲೇವಿಯನು ಯೇಸು ಸ್ವಾಮಿ ಉಪದೇಶ ಮಾಡುವಂತ ಸಮಯದಲ್ಲಿ ಆತನು ಅಲ್ಲಿಂದ ಹೋಗ್ತಾ ಇರಬೇಕಾಗಿ ಇದ್ದಾಗ ಕೆಲಸ ಮಾಡ್ತಾ ಇದ್ದಾನೆ. ಯಾರ್ರೀ? ಸುಂಕ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್ ಆಗಿ ಈ ವ್ಯಕ್ತಿ ಇದ್ದಾನೆ. ನೀವು ಕರೆಂಟ್ ಬಿಲ್ ಕಟ್ಟಕ್ಕೆ ಏನ್ ಮಾಡ್ತೀರಿ? ಆಫೀಸ್ಗೆ ಹೋಗ್ತಿರಲ್ವಾ? ಅದೇ ರೀತಿಯಾಗಿ ಆವತ್ತಿನ ದಿವಸಗಳಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋಗ್ತಾ ಇದ್ರು. ಮನೆ ತಾವಿರ್ತಕ್ಕಂಥ ಒಂದು ಸ್ಥಳದ ವಿಷಯವಾಗಿ ಟ್ಯಾಕ್ಸ್ ಅನ್ನು ಏನ್ ಮಾಡ್ತಾ ಇದ್ರಿ? ಕಟ್ತಾ ಇದ್ರು. ತಾವು ಕುಡಿಯುವಂತ ನೀರಿನ ವಿಷಯವಾಗಿ ಏನ್ ಕೊಡ್ತಾ ಇದ್ರು? ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು. ಯಾವೊಬ್ಬ ಅಧೀನ ರಾಜರಿಗೆ ಅವರು ಒಳಗಾಗಿರ್ತಾ ಇದ್ರು ಅವರಿಗೆ ಆ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿತ್ತು. ಅವತ್ತು ರೋಮನ್ನರ ವಶದಲ್ಲಿ ಇಸ್ರಾಯೇಲ್ ದೇಶ ಎನ್ನುವಂಥದ್ದು ಇತ್ತು ಪ್ರಿಯರೇ. ಅವರಿಗೆ ವಸೂಲಿ ಮಾಡಿ ಕೊಡಬೇಕಾದಂತ ಒಂದು ಸಂಗತಿ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ ಯಹೂದ್ಯನಾಗಿರ್ತಕ್ಕಂಥ ಲೇವಿ. ಹಲ್ಲೆಲೂಯಾ. ಈತನು ಮತ್ತಾಯನು ಕೆಲಸ ಮಾಡುವಂತ ಸಮಯದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನ್ರಿ? ಏಸಪ್ಪ ಈ ಲೋಕಕ್ಕೆ ಬಂದಾಗ ಆತನನ್ನು ಏನ್ ಮಾಡ್ತಾ ಇದ್ದಾನೆ? ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನ ಕರೆಯಲು ಅವನು ಏನ್ ಮಾಡಿದಂತೆ? ಎದ್ದು ಅಂತ ಹೇಳುತ್ತೆ ವಾಕ್ಯಲ್ಲಿ. ಏನ್ ಹೇಳ್ತಾ ಇದ್ರಿ? ಎದ್ದು ಆತನನ್ನ ಹಿಂಬಾಲಿಸಿದನು. ಸೇವೆಗಾಗಿ ಇವತ್ತಿನ ದಿವಸ ಎದ್ದೇಳಬೇಕಾಗಿದೆ. ಯೌವನಸ್ಥರು ಅನೇಕರು ದಾರಿ ತಪ್ಪುವಂತ ದಿವಸಗಳು ಪ್ರೇರೆ. ಭಯಂಕರವಾದಂಥ ಪಾಪ ಕೃತ್ಯಗಳು ಈ ಲೋಕದಲ್ಲಿ ನಡೆಯುವಂತ ದಿವಸಗಳು. ಇವತ್ತಿನ ದಿವಸಗಳಲ್ಲಿ ಯೌವನಸ್ಥರು ಸೇವೆಗೋಸ್ಕರವಾಗಿ, ನಿಮ್ಮ ಮಕ್ಕಳನ್ನು ನೀವು ಸೇವೆಗೋಸ್ಕರವಾಗಿ ನೀವು ಎಬ್ಬಿಸಬೇಕಾಗಿದೆ. ಅವರನ್ನು ನೀವು ಭಯಭಕ್ತಿಯಲ್ಲಿ ಬೆಳೆಸಬೇಕಾಗಿದೆ. ಅನೇಕರನ್ನು ನಾವು ನೋಡ್ತಾ ಇರ್ತೀವಿ, ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಆಗಬೇಕು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಇನ್ನೊಂದು ಆಗಬೇಕು, ಮುನ್ನೊಂದು ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಹೇಳ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನನಗಾಗಿ ಮುಂದೆ ಹೋಗುವವರು ಯಾರಿದ್ದಾರೆ? ಹಲ್ಲೆಲೂಯಾ. ನನಗೋಸ್ಕರವಾಗಿ ನಿಲ್ಲುವಂಥವ್ರು ಯಾರಿದ್ದಾರೆ? ನನ್ನ ಪಕ್ಷವಾಗಿ ಮುಂದೆ ಇರುವಂಥವ್ರು ಯಾರಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಸೇವೆಗಾಗಿ ಕೂಡ ಯಾವ ರೀತಿಯಾಗಿ ಲೇವಿಯನು ತನ್ನ ಕೆಲಸ, ಸುಂಕದ ವ್ಯಕ್ತಿ ಆಗಿರ್ತಕ್ಕಂಥ ಆತನು, ಟ್ಯಾಕ್ಸ್ ಕಲೆಕ್ಟರ್, ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಆತನು ಎದ್ದು ಏನ್ ಮಾಡಿದಂತ್ರಿ? ಯೇಸುವನ್ನ ಹಿಂಬಾಲಿಸಿ ಆತನ ಹಿಂದೆ ಆತನು ಹೋದ ಪ್ರಿಯರೇ. ದೇವರ ಕರೆ ನಿನಗೆ ಇರುವುದೇ ಆದರೆ ಖಂಡಿತವಾಗಿ ನಿನ್ನ ಸಂಗಡ ದೇವರು ಮಾತನಾಡಿದ್ದೇ ಆದರೆ ಖಂಡಿತವಾಗಿ ನೀನೇನಾಗಬೇಡ, ಅಲ್ಲಿಯೇ ಇರಬೇಡ. ದೇವರ ಸೇವೆಗೋಸ್ಕರವಾಗಿ ನಿನ್ನನ್ನು ನೀನು ಬದಲಾಯಿಸಿಕೊಂಡು, ನಿನ್ನನ್ನು ನೀನು ಸಂಪೂರ್ಣವಾಗಿ ದೇವರಿಗೆ ಒಳಪಡಿಸಿಕೊಂಡು ನಿನ್ನ ಭಕ್ತಿಯ ಜೀವಿತವನ್ನು ನೀನು ಜೀವಿಸಬೇಕಾಗಿ ಇದೆ ಪ್ರೇರಣೆ. ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ಎದ್ದೇಳಬೇಕು. ಯಾಕೆ ಎದ್ದೇಳಬೇಕ್ರಿ? ನಾವು ರಕ್ಷಣೆಯನ್ನು ಹೊಂದಬೇಕು, ನಿತ್ಯ ಜೀವವನ್ನು ನಾವು ಹೊಂದುವುದಕ್ಕಾಗಿ ನಾವು ಎದ್ದೇಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇ ಒಂದು ಅಂಶ ಏನಂತಂದ್ರೆ, ಎದ್ದ ಮೇಲೆ ಅವರು ಸುಮ್ಮನೆ ಇರಲಿಲ್ಲ, ಅವ್ರು ಏನ್ ಮಾಡಿದ್ರಂತೆ? ನಿಂತುಕೊಂಡ್ರು. ಹಲ್ಲೆಲೂಯಾ. ಎರಡನೇ ಮಾತೇನ್ರಿ? ಅವರು ನಿಂತುಕೊಂಡ್ರು. ಹಲ್ಲೆಲೂಯಾ. 2ನೇ ಸಮುವೇಲನ ಪುಸ್ತಕ 23ನೇ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ನಿಂತುಕೊಂಡು ಏನ್ ಮಾಡ್ತಾ ಇದಾರೆ? ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ದೇವರನ್ನ ನಂಬಿದ ಮೇಲೆ, ರಕ್ಷಣೆಯನ್ನು ಹೊಂದಿದ ಮೇಲೆ, ರಕ್ಷಣೆಯಲ್ಲಿ ನೀನು ಇದ್ದಾಗ, ಪ್ರಾರ್ಥನೆಯಲ್ಲಿ ನೀನಿದ್ದಾಗ, ಸೋಮಾರಿಯಾಗಿ ಇರಲಾರದೆ ನೀನು ಜೀವಿಸುವಾಗ, ನಿರಾಶೆಯಿಂದ ದೇವರು ನಿನ್ನನ್ನು ಮೇಲೆ ಕೆತ್ತಿದಾಗ, ನೀನು ಸಂಪೂರ್ಣವಾಗಿ ದೇವರಲ್ಲಿಯೇ ನಿಂತುಕೊಳ್ಳುವಂತ ವ್ಯಕ್ತಿಯಾಗಿ ನೀನು ಇರಬೇಕು. ದಾವೀದನಿಗೋಸ್ಕರವಾಗಿ ಈ ಸೈನಿಕರು 3 ಪರಾಕ್ರಮಿಗಳು ಅವ್ರು ಏನ್ ಮಾಡಿದ್ದಾರೆ? ಎದ್ದಿದ್ದಾರೆ. ಎರಡನೇದಾಗಿ ಅವ್ರು ಏನ್ ಮಾಡ್ತಾ ಇದಾರೆ? ನಿಂತುಕೊಂಡಿದ್ದಾರೆ. ನಿಂತುಕೊಂಡು ಏನ್ ಮಾಡ್ತಾ ಇದ್ದಾರೆ? ಮುಂದೆ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 16ನೇ ವಚನ. ನಿಂತುಕೊಳ್ಳುವುದರಿಂದ ಏನಾಗುತ್ತಪ್ಪ ಅಂತೇಳಿ. ಯಾಕೆ ಎದ್ದೇಳಬೇಕು? ಯಾಕೆ ನಿಂತುಕೊಳ್ಳಬೇಕು? ಒಂದ್ಸಾರಿ ಓದ್ತೀರಾ? 6:16. ಓಕೆ, ಯೆರೆಮೀಯ ಓದಿ. ಯೆಹೋವನು ಈಗನ್ನುತ್ತಾನೆ,
ಓದ್ತೀರಾ? ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲಿಯೇ ನಡೆಯಿರಿ. ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಎಂದು ನಾನು ಅಪ್ಪಣೆ ಕೊಟ್ಟಾಗ ಅದರಲ್ಲಿ ನಾವು ನಡೆಯುವುದೇ ಇಲ್ಲವೆಂದರು. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರ್ ಏನಂತ ಹೇಳಂತಂದ್ರೆ, ಎರಡನೇದಾಗಿ ನಾವು ನಿಂತುಕೊಳ್ಳಬೇಕಾಗಿದೆ. ಯಾಕೆ ನಾವು ನಿಂತುಕೊಳ್ಳಬೇಕಾಗಿದೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ವಿಶ್ರಾಂತಿ ಎನ್ನುವಂಥದ್ದು ಬೇಕು. ಆತ್ಮ ವಿಶ್ರಾಂತಿಯ ಕಡೆಗೆ ಹೋಗಬೇಕಾದ್ರೆ ನಾವು ದೇವರು ಏರ್ಪಾಟು ಮಾಡಿದಂಥ ಮಾರ್ಗ, ಸನ್ಮಾರ್ಗ, ಪುರಾತನ ಮಾರ್ಗ ಯಾವುದೆಂಬುದಾಗಿ ನಾವು ವಿಚಾರಿಸಬೇಕಾಗಿದೆ. ದೇವರು ಮಾಡಿರ್ತಕ್ಕಂಥ ಮಾರ್ಗ ಒಂದಿದೆ, ಆ ಮಾರ್ಗದಲ್ಲಿಯೇ ನಾವು ನಿಂತುಕೊಂಡು ನಡೆಯಬೇಕು. ಹಲ್ಲೆಲೂಯಾ. ಮನುಷ್ಯರು ಕಲ್ಪಿಸಿದಂಥ ಮಾರ್ಗಗಳು ಸಾವಿರಾರು ಈ ಲೋಕದಲ್ಲಿ ಚಲಾವಣೆಯಲ್ಲಿ ಇರುವಾಗ ಹಳೆಯ ಒಂದು ಮಾರ್ಗ ಎಂಬುದಾಗಿ, ಪುರಾತನವಾದಂಥ ಮಾರ್ಗ ಎಂಬುದಾಗಿ, ಸನ್ಮಾರ್ಗವಾದಂಥ ಮಾರ್ಗ ಎಂಬುದಾಗಿ ಯಾವುದಿದೆಯೋ ಅದನ್ನು ನಾವು ವಿಚಾರಿಸಬೇಕು. ವಿಚಾರಿಸದೆ ಹೋದರೆ ನಾವು ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರು ಯಾರಂತೇಳಿ ನಾವು ಗ್ರಹಿಸಿಕೊಳ್ಳಲಾರದೆ ಜೀವಿಸುವಾಗ ಖಂಡಿತವಾಗಿ ನಾವೇನು ಮಾಡ್ತೀವ್ರಿ, ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುವವರಾಗಿ ಇರ್ತೀವಿ. ದೇವರ ಸ್ಥಾನವನ್ನ ಯಾರ್ಯಾರಿಗೋ ಕೊಡುವಂಥವರಾಗಿ ನಾವು ಇರ್ತೀವಿ. ಹುಟ್ಟಿಸಿದಂಥ ತಂದೆಯಾಗಿರುವಂಥ ಆತನು ಯಾರು ಎಂಬುದಾಗಿ ತಿಳಿಯಲಾರದ ಹಾಗೆ ಜೀವಿಸುವಂಥವರಾಗಿ ನಾವು ಇರ್ತೀವಿ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದ್ದಾರೆ, ನೀವು ನಿಂತುಕೊಳ್ಳಿರಿ. ಎಲ್ಲಿ ನಿಂತುಕೊಳ್ಬೇಕಂತೆ? ಪುರಾತನ ಮಾರ್ಗಗಳು, ದಾರಿಗಳು ಕೂಡುವಂತ ಸ್ಥಳ. ಹಲ್ಲೆಲೂಯಾ. ಯಾವುದಂತ್ರಿ? ದಾರಿಗಳು ಕೂಡುವಂತ ಸ್ಥಳ. ಪುರಾತನ ಮಾರ್ಗ ಯಾವುದಾಗಿದೆಯೋ, ಆ ಸನ್ಮಾರ್ಗ ಯಾವುದಾಗಿದೆಯೋ ಅದನ್ನು ವಿಚಾರಿಸಿ ಆ ದಾರಿಯಲ್ಲಿಯೇ ನಿಂತುಕೊಳ್ಳಿರಿ. ನಾನೇ ದಾರಿ ಎಂಬುದಾಗಿ ಹೇಳಿದ ದೇವರು ಯಾರಾಗಿದ್ದಾನೋ, ನಾನೇ ಮಾರ್ಗ ಎಂಬುದಾಗಿ ಹೇಳಿದಂಥ ದೇವರು ಯಾರಾಗಿದ್ದಾನೋ ಆತನಲ್ಲಿಯೇ ನಿಂತುಕೊಂಡ್ರೆ ನಿಮಗೆ ಖಂಡಿತವಾಗಿ ಏನು ಸಿಗುತ್ತೆ ಅಂತ ಹೇಳುತ್ತೆ ವಾಕ್ಯ? ವಿಶ್ರಾಂತಿ ಸಿಗುತ್ತೆ. ಇವತ್ತಿನ ದಿವಸ ಆತ್ಮ ವಿಶ್ರಾಂತಿ ಸಿಗಲಾರದ ಹಾಗೆ ಪಾತಾಳಕ್ಕೆ ಜಾರಿ ಹೋಗೋದಕ್ಕೆ ಕಾರಣ ಏನ್ರಿ? ಅವರು ಸನ್ಮಾರ್ಗದ ದಾರಿ ಯಾವುದು ಅಂತೇಳಿ ಅವರು ತಿಳಿದುಕೊಳ್ಳಲಾರದೆ ಅದರಲ್ಲಿ ನಿಂತುಕೊಂಡು ಏನು ಮಾಡ್ತಾ ಇದ್ದಾರೆ? ನಡೀತಾ ಇದ್ದಾರೆ. ಆ ಸನ್ಮಾರ್ಗದ ಮಾರ್ಗ ಎಂಬುದಾಗಿ ಅವರು ಅಂದುಕೊಂಡಿದ್ದಾರೆ, ಆದರೆ ಅದು ದುರ್ಮಾರ್ಗವಾಗಿದೆ. ಪುರಾತನ ಮಾರ್ಗ ಎಂಬುದಾಗಿ ಅವರು ತಿಳಿದುಕೊಳ್ಳಲಾರದ ಹಾಗೆ ಅವರ ಕಣ್ಣುಗಳಿಗೆ ಸೈತಾನನು ಮಸಿ ಬೆಳೆದು, ಇಲ್ಲ ಇದೇ ನನ್ನ ತಾತನ ಮಾರ್ಗ, ಇದೇ ನನ್ನ ತಾತ ಮುತ್ತಾತಂದರ ಮಾರ್ಗ ಎಂಬುದಾಗಿ ಅವರು ಅದರಲ್ಲಿಯೇ ನಡೆಯುತ್ತಾ ಪಾಪ ಪ್ರೇರಿತರಾಗಿ ಸೈತಾನನು ಅವರ ಒಂದು ಜೀವಿತದ ಆಳ್ವಿಕೆಯಲ್ಲಿ ಅವನು ಆಳ್ತಾ ಇರುವಂಥ ಸಮಯದಲ್ಲಿ ಅವರು ಸತ್ಯವನ್ನು ತಿಳಿದುಕೊಳ್ಳಲಾರದ ಹಾಗೆ ಅವರ ಕಣ್ಣುಗಳು ಏನಾಗಿದವ್ರಿ? ಮುಚ್ಚಲ್ಪಟ್ಟಂತ ಸ್ಥಿತಿಯಲ್ಲಿದ್ದಾವೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತು ನೀನು ಯಾಕೆ ನಿಂತುಕೊಳ್ಬೇಕಂತಂದ್ರೆ ನಿನಗೆ ವಿಶ್ರಾಂತಿ ಬಹಳ ಮುಖ್ಯ. ವಿಶ್ರಾಂತಿ. ನಾವೆಲ್ಲರೂ ಕೂಡ ಎಷ್ಟು ಕೆಲಸ 24 ತಾಸು ಹಂಗೆ ಕೆಲಸ ಮಾಡ್ಕೊಂತಿರ್ತೀರಿ, ಏನು ಮಾಡ್ತೀರಿ? ಶರೀರಕ್ಕೆ ವಿಶ್ರಾಂತಿ ಬೇಕು. ಶರೀರದ ಒಳಗಡೆ ಯಾರಿದ್ದಾರೆ? ಆತ್ಮ ಇದ್ದಾರೆ. ಹಲ್ಲೆಲೂಯಾ. ಹೊರಗಡೆ ಶರೀರ, ಒಳಗಡೆ ಆತ್ಮ, ಮತ್ತೆ ಇನ್ನೊಬ್ರು ಇದ್ದಾರೆ ಪ್ರಾಣ ಅಂತೇಳಿ. ಮೂವರು ಆದ್ರೆ ಏನಾಗದ್ರಿ? ಆತ್ಮ, ಪ್ರಾಣ, ಶರೀರ ಮೂವರು ಕೂಡಿದ್ರೆ ಏನಾಗೋದು? ಒಬ್ಬ ವ್ಯಕ್ತಿ ಆಗೋದು, ಮನುಷ್ಯ ಆಗುವಂಥದ್ದು. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಆತ್ಮಕ್ಕೆ ವಿಶ್ರಾಂತಿಯ ಸ್ಥಳ. ಆತ್ಮ ಸಂಪೂರ್ಣವಾಗಿ ವಿಶ್ರಾಂತಿ ಹೊಂದಬೇಕಾದ್ರೆ ದೇವರ ಮಾರ್ಗ ಏರ್ಪಾಟು ಮಾಡಿದಂಥ ಸನ್ಮಾರ್ಗ, ಪುರಾತನ ಮಾರ್ಗದಲ್ಲಿ ಅದು ಯಾವುದಾಗಿದೆ ಎಂಬುದಾಗಿ ಯೋಚನೆ ಮಾಡಿಕೊಂಡು ಅದನ್ನು ಗ್ರಹಿಸಿಕೊಂಡು ತಿಳಿದುಕೊಂಡು ಅದೇ ಮಾರ್ಗದಲ್ಲಿ ನಿಂತುಕೊಂಡು ನಾವು ನಡೆಯುವವರಾಗಿ ಇರಬೇಕು. ಹಲ್ಲೆಲೂಯಾ. ಒಳ್ಳೆಯದು ಈ ಲೋಕದಲ್ಲಿ ಬಹಳ ಇದೆ. ಒಳ್ಳೆಯದನ್ನು ಮಾಡ್ರಿ ಅಂತೇಳಿ ಅನೇಕರು ಹೇಳಿದ್ದಾರೆ, ಆದರೆ ಒಳ್ಳೆಯದನ್ನು ಮಾಡ್ರಿ ಎಂಬುದಾಗಿ ಹೇಳಿದಂತ ಅವರೇ ಒಳ್ಳೆಯದನ್ನು ಮಾಡಲಾರದೆ ಗತಿಸಿ ಹೋಗಿದ್ದಾರೆ. ಹೇಳಿದ್ದಾರೆ, ಆದರೆ ಅವ್ರ ಜೀವಿತವೆಲ್ಲವೂ ಕೂಡ ಏನಾಗಿದ್ದಾರೆ? ಅವ್ರು ಹೇಳಿದ್ದಾರೆ, ಹೇಳದ ಶಾಸ್ತ್ರ ತಿನ್ನೋದು ಅನೇಕರು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನ ಮಾತುಗಳಲ್ಲಿ ಒಂದೂ ಕೂಡ ಏನಿರಲಿಲ್ಲಂತೆ, ಎಷ್ಟು ಹುಡುಕಿದ್ರು ಕೂಡ ಏನಿರಲಿಲ್ಲಂತೆ, ಪಾಪ ಇರಲಿಲ್ಲ. ಆ ರೀತಿಯಾಗಿ ಆತನ ಏನ್ ಮಾಡಿದರಿ? ಜೀವಿಸಿದ, ನಡೆದ, ಆತನು ತೋರಿಸಿದ. ನಾನು ಹೆಜ್ಜೆ ಜಾಡನೆ ಮಾಡಿದ್ದೇನೆ, ನನ್ನ ಹಿಂದೆ ನೀವು ಬನ್ನಿರಿ ಎಂಬುದಾಗಿ ಆತ
ಕರೆದ ಪ್ರಿಯರು. ಯಾಕಂದ್ರೆ ಆತನು ಮಾಡಿದ ಕಾರಣಕ್ಕಾಗಿ ನಾನು ಎದ್ದಿದ್ದೇನೆ. ನಿಮ್ಮನ್ನು ಕೂಡ ನನ್ನ ಮಾರ್ಗದಲ್ಲಿ ಬರುವುದಾದರೆ ನಿಮ್ಮನ್ನು ಕೂಡ ನಾನು ಎಬ್ಬಿಸ್ತೇನೆ. ನಿಮಗೂ ಕೂಡ ವಿಶ್ರಾಂತಿಯನ್ನು ನಾನು ಏನ್ ಮಾಡ್ತೇನೆ, ಒದಗಿಸಿ ಕೊಡ್ತೇನೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಇವತ್ತು ನಿನ್ನ ಎದ್ದು ನಿಲ್ಲಬೇಕಾಗಿದೆ. ನಿನ್ನ ಆತ್ಮಕ್ಕೆ ವಿಶ್ರಾಂತಿ ಎನ್ನುವಂಥದ್ದು ಬಹಳ ಮುಖ್ಯ. ನಿನ್ನ ಆತ್ಮಗಳಿಗೆ ತಂದೆ ಯಾರಾಗಿದ್ದಾನೆ ಎನ್ನುವುದು ನೀನು ತಿಳಿದುಕೊಳ್ಳಲಾರದೆ ಹೋದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮಗಳ ತಂದೆ ಒಬ್ಬ ಆತನಿದ್ದಾನೆ. ಶಾರೀರಿಕವಾಗಿ ತಂದೆ ಎಂದು ನಮಗಿದ್ದಾರೆ, ಆತ್ಮಗಳ ತಂದೆ ಯಾರಿಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಲಾರದೆ ಹೋದ್ರೆ ಖಂಡಿತವಾಗಿ ನಾವೇನಾಗ್ತೀವ್ರಿ, ನಶಿಸಿ ಹೋಗ್ತೀವಿ. 12ನೇ ಅಧ್ಯಾಯ ಓದ್ತೀವಿ ಒಂದ್ಸಾರಿ, 9ನೇ ವಚನ. ಇದು ಮಾತ್ರವಲ್ಲದೆ ನಮ್ಮನ್ನ ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನ ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ಹಲ್ಲೆಲೂಯಾ. ನಿನ್ನ ಆತ್ಮಕ್ಕೆ ಒಬ್ಬ ತಂದೆ ಇದ್ದಾನೆ. ಆ ತಂದೆಗೆ ನೀನು ಒಳಗಾಗಿ ಜೀವಿಸುವಾಗ ಆ ತಂದೆ ನಿನಗೆ ವಿಶ್ರಾಂತಿಯನ್ನ ಕೊಡ್ತಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನೀನು ಯಾಕೆ ಎದ್ದು ನಿಂತುಕೊಳ್ಬೇಕಂತಂದ್ರೆ ನಿನಗೆ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಮುಖ್ಯ. ಎರಡನೇದಾಗಿ ನೀನು ಯಾಕೆ ನಿಂತುಕೊಳ್ಳಬೇಕಂತಂದ್ರೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ಅಧ್ಯಾಯ ಮೊದಲ 2 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನರಪುತ್ರನೇ. ಉತ್ತರ ಯೆಹೆಜ್ಕೇಲ 2 ಮೊದಲು 2 ವಚನ. ಆತನು ನನಗೆ, ನರಪುತ್ರನೇ ಎದ್ದು ನಿಂತುಕೋ, ನಿನ್ನ ಸಂಗಡ ಮಾತಾಡುವೆನು ಎಂದು ಹೇಳಿದನು. ಆತನು ಈ ಮಾತನ್ನು ಹೇಳಿದ ಕೂಡಲೇ ದೇವರ ಆತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತಾಡಿದ ಆತನ ನುಡಿಯನ್ನ ಚೆನ್ನಾಗಿ ಕೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಆತ್ಮವಿಶ್ರಾಂತಿಯ ಸ್ಥಾನಕ್ಕೆ ಹೋಗಬೇಕಾದ್ರೆ ನೀನು ನಿಂತುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ನೀನು ದೇವರ ಮಾತುಗಳು ನಿನಗೆ ಕೇಳಿಸಿಕೊಳ್ಳಬೇಕಾದ್ರೆ, ನೀನು ಅವುಗಳನ್ನ ಗ್ರಹಿಸಿಕೊಳ್ಳಬೇಕಾದ್ರೆ ನೀನು ಏನಾಗಬೇಕಾಗಿದೆ, ನಿಂತುಕೊಳ್ಬೇಕಾಗಿದೆ. ಈ ಮಾತುಗಳು ದೇವರನ್ನು ನಂಬಿದಂತ ಮಕ್ಕಳಿಗೆ ಏನಾಗ್ತವೆ, ಗೊತ್ತಾಗ್ತವೆ. ನಂಬಲಾರ್ದವ್ರಿಗೆ ಈ ಮಾತುಗಳು ಗೊತ್ತಾಗ್ತವ, ಹಲ್ಲೆಲೂಯಾ. ದೇವರ ಆತ್ಮ ಪ್ರೇರಿತವಾಗಿರ್ತಕ್ಕಂಥ ಮಾತುಗಳು ಅವರಿಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯವು ಅವ್ರಿಗೆ ಏನಾಗಿದೆ, ಕುಚೋಪಾದಿಯಲ್ಲಿ ಕಾಣಿಸ್ತಾ ಇದೆ. ದೇವರ ವಾಕ್ಯ ಅವ್ರಿಗೆ ಏನಾಗಿದೆ ರೀ, ನಾಶನ ಮಾರ್ಗದಲ್ಲಿ ಇರುವಂತವ್ರಿಗೆ ಏನಾಗಿದೆ, ಅದು ಹುಚ್ಚು ಮಾತಾಗಿ ಶಿಲುಬೆಯ ಮಾತು ಏನ್ ಮಾಡುತ್ತೆ ರೀ, ಕಾಣಿಸುತ್ತೆ ಪ್ರೇರ. ಆದರೆ ಭಕ್ತಿಯಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿ ದೇವರ ಮಾತು ಏನಾಗಿದೆ, ಅದು ಹುಚ್ಚು ಮಾತಲ್ಲ, ಶಿಲುಬೆಯ ಮಾತು ನಮಗೆ ಏನಾಗಿದೆ ರೀ, ಶಕ್ತಿಯಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ನೀನು ನಿಂತುಕೊಳ್ಳುವಾಗ ದೇವರು ನಿನ್ನ ಸಂಗಡ ಮಾತಾಡ್ತಾರೆ. ನೀನು ದೇವರಿಗೋಸ್ಕರವಾಗಿ ನಿಂತುಕೊಳ್ಳುವಾಗ ದೇವರ ಆತ್ಮನ ನುಡಿಗಳನ್ನ ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ಸಮಯದಲ್ಲಿ ನಿನಗೆ ಎದುರಾಗಿ ಏನು ಇದ್ರೂ ಕೂಡ ದೇವರು ನಿನ್ನ ಸಂಗಡ ಇರುವಾಗ ಆತನ ಆತ್ಮನ ನುಡಿಗಳನ್ನು ನೀನು ಕೇಳುವಾಗ ನೀನು ಖಂಡಿತವಾಗಿ ಬರುವಂತ ಸವಾಲುಗಳಾಗಿರ್ಲಿ, ಸಂದಿಗ್ಧ ಪರಿಸ್ಥಿತಿಗಳಾಗಿರ್ಲಿ, ಏನೆಲ್ಲ ಕಾರ್ಯಗಳಾಗಿರ್ಲಿ, ಅವುಗಳನ್ನ ದಾಟಿ ನೀನು ಮುಂದಕ್ಕೆ ಹೋಗುವ ಹಾಗೆ ದೇವರೇ ನಿನಗೆ ದಾರಿಯನ್ನ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನೀನು ಯಾಕೆ ನಿಲ್ಲಬೇಕಂತಂದ್ರೆ ದೇವರು ನಿನ್ನ ಸಂಗಡ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನು ಆತನ ಮಾತುಗಳನ್ನ ಕೇಳಿಸ್ಕೊಳ್ಬೇಕಾದ್ರೆ ನೀನು ಆತನ ಒಂದು ಮಾರ್ಗದಲ್ಲಿ ಏನ್ ಮಾಡ್ಬೇಕಂತೆ, ನಿಲ್ಲುವಂತ ವ್ಯಕ್ತಿಯಾಗಿರಬೇಕು. ಆತನ ಮಾರ್ಗದಲ್ಲಿ ನಿಂತುಕೊಂಡವರಿಗೆ ಆತನ ಮಾತುಗಳು ಏನಂತ ಹೇಳಿ ಗೊತ್ತಾಗ್ತದೆ. ಆತನ ಮಾರ್ಗದಲ್ಲಿ ನಿಂತುಕೊಂಡವರಿಗೆ ಮುಂದೆ ಆಗುವಂತ ಜೀವಿತ ಏನು, ನಾನು ಎಲ್ಲಿದ್ದೆ, ಎಲ್ಲಿಗೆ ಬಂದಿದ್ದೇನೆ, ಮುಂದೆ ನಾನು ಎಲ್ಲಿಗೆ ಹೋಗಬೇಕಾಗಿದೆ, ನನಗಾಗಿ ದೇವರು ಆತನನ್ನು ನಂಬಿದ ಕಾರಣಕ್ಕಾಗಿ ನನಗೆ ಆಗಿ ಕೊಡುವಂತ ಬಹುಮಾನಗಳು ಏನಾಗಿದ್ದಾವೆ ಅಂತೇಳಿ ನಿಂತುಕೊಂಡವರಿಗೆ ಗೊತ್ತಿರುತ್ತೆ, ಬಿದ್ದವರಿಗೆ ಗೊತ್ತಿರಲ್ಲ. ದೇವರು ನಮ್ಮನ್ನು ಬೀಳಿಸುವಂತ ದೇವರಲ್ಲ, ಆತನು ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಂತ ದೇವರು. ಪೇತ್ರ ನೋಡಿದ ಯೇಸುವನ್ನು, ಹಲ್ಲೆಲೂಯಾ. ಯಾವಾಗ ಪೇತ್ರ ಯೇಸುವನ್ನು ನೋಡ್ತಾ ಇದ್ದನು, ನೀರಿನ ಮೇಲಾದರೂ ಕೂಡ ನೆಲದ ಮೇಲೆ ನಡೆದ ಹಾಗೆ ನೀರಿನ ಮೇಲೆ ನಡೀತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಯಾವಾಗ ಪೇತ್ರ ನೀರಿನ ಮೇಲೆ ನಡೆಯುವಂತ ಸಮಯದಲ್ಲಿ ಯೇಸುವನ್ನು ನೋಡುವಾಗ ಆತನು ಯೇಸು ಸ್ವಾಮಿಯನ್ನು ನೋಡುವುದನ್ನು ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಗಾಳಿಯನ್ನು ನೋಡಿದನು. ಆಗ ಪೇತ್ರ ಏನ್ ಮಾಡಿದಂತ್ರಿ, ಮುಳುಗುವುದಕ್ಕೆ ಪ್ರಾರಂಭ. ಏನ್ ಮಾಡಿದ, ಮುಳುಗುತ್ತಾ ಇದ್ದಾನೆ. ಎಲ್ಲಿ ಮುಳುಗ್ತಾ ಇದ್ದಾನೆ, ಎಲ್ಲಿ ನಡೆದಾನ ಅಲ್ಲೇ ಮುಳುಗಕ್ಕಾಯ್ತಾನೆ. ಪ್ರೈಸ್ ಲಾರ್ಡ್. ಯಾವ ಒಂದು ನೀರಿನಲ್ಲಿ ನಡೆದ್ನೋ ಅದೇ ನೀರಿನಲ್ಲಿ ಮುಳುಗ್ತಾ ಇದ್ದಾನೆ. ಹಲ್ಲೆಲೂಯಾ. ಮುಳುಗುವಂತ ಸಮಯದಲ್ಲಿ ಮತ್ತೆ ಏನಂತ ಕರ್ತಾ ಇದ್ದಾನೆ,
ಸ್ವಾಮಿ ಯೇಸುವೇ ನನ್ನನ್ನು ರಕ್ಷಿಸು ಎಂಬುದಾಗಿ ಕೂಗಿದಾಗ, ಪ್ರಾರ್ಥಿಸಿದಾಗ ಯೇಸು ಆತನ ಕೈ ಹಿಡಿದು ಎಲ್ಲಿ ಮುಳುಗಿದ್ನೋ, ಎಲ್ಲಿ ನಡೆದು ಅಲ್ಲೇ ಮುಳುಗಿದ, ಎಲ್ಲಿ ಮುಳುಗಿದ್ನೋ ಅಲ್ಲಿಯೇ ಯೇಸು ಮತ್ತೆ ಅವನ ಕೈ ಹಿಡಿದು ಎಬ್ಬಿಸಿ, ಅಲ್ಪ ವಿಶ್ವಾಸಿಯೇ ಯಾಕೆ ಧೈರ್ಯಗೆಡುತ್ತೆ ಎಂಬುದಾಗಿ ಹೇಳಿದ್ರು. ಆ ಬಿದ್ದ ಸ್ಥಿತಿಯಲ್ಲಿ, ಮುಳುಗಿದ ಸ್ಥಿತಿಯಲ್ಲಿಯೇ ಮತ್ತೆ ಅಲ್ಲೇ ಅದೇ ನೀರಿನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಪೇತ್ರನನ್ನ ನಡೆಸ್ತಾ ಇದ್ದಾನೆ. ಪ್ರೇರೆ ಹಲ್ಲೆಲೂಯಾ, ಪ್ರೇಸ್ ಗಾಡ್. ಮುಳುಗಿ ಹೋಗಿರ್ತಕ್ಕಂಥ ಪೇತ್ರ ಹಂಗೆ ಮುಳುಗಿ ಹೋಗ್ಲಿಲ್ಲ, ಅದೇ ನೀರಿನ ಮೇಲೆ ಯೇಸು ಸ್ವಾಮಿ ಇದ್ದ ಕಾರಣಕ್ಕಾಗಿ ಮುಂದೆ ಸ್ವಾಮಿ ಆತನನ್ನ ನಡೆಸಿ ಆ ಒಂದು ದಡಕ್ಕೆ ಆತನನ್ನ ಏನ್ ಮಾಡಿದ್ರಿ, ದೋಣಿಯ ಮೂಲಕವಾಗಿ ಸೇರಿಸಿದ. ಪ್ರೇರೆ ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮಾತನಾಡುವಂತ ಸಮಯದಲ್ಲಿ ಯಾರ ಸಂಗಡ ಮಾತಾಡ್ತಾನೆ, ಯಾರು ನಿಂತ್ಕೊಂಡಿರ್ತಾರೋ ಆತನಿಗೋಸ್ಕರವಾಗಿ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಏಲಿಯ ಮಕ್ಕಳು ದುಷ್ಟರು, ದೇವರನ್ನು ಅಲಕ್ಷ್ಯ ಮಾಡುವವರು ಯೆಹೋವನನ್ನು ಎಷ್ಟೋ ಲಕ್ಷಿಸಲಿಲ್ಲ ಅಂತ ಹೇಳುತ್ತೆ ವಾಕ್ಯ. ಅವರು ಬಹಳ ದುಷ್ಟರಾಗಿದ್ರು ಅಂತ ಹೇಳುತ್ತೆ. ಅದಕ್ಕಾಗಿ ಪರಿಚರ್ಯ ಮಾಡುವಂತ ಸಮುವೇಲನನ್ನ, ನಿಂತುಕೊಂಡಿರ್ತಕ್ಕಂಥ ಸಮುವೇಲನನ್ನ, ದೇವರ ಒಂದು ದೀಪ ಉರಿಯುತ್ತಾ ಇರುವಂತ ಸಮಯದಲ್ಲಿ ಅದನ್ನು ಒಳ್ಳೆ ರೀತಿಯಲ್ಲಿ ಸರಿ ಮಾಡುವಂತ ಸಮುವೇಲನನ್ನ ನೋಡಿ ದೇವ್ರು ಯಾರ ಸಂಗಡ ಮಾತಾಡಿದ್ರಿ, ಏಲಿ ಸಂಗಡ ಮಾತಾಡಲಿಲ್ಲ, ಏಲಿ ಮಕ್ಕಳ ಸಂಗಡ ಮಾತಾಡಲಿಲ್ಲ. ಅಲ್ಲಿ ಪರಿಚರ್ಯ ಮಾಡೋದಕ್ಕೋಸ್ಕರ, ಮುಂದೆ ದೊಡ್ಡ ಪ್ರವಾದಿಯನ್ನಾಗಿ ಎಬ್ಬಿಸೋದಕ್ಕೋಸ್ಕರವಾಗಿ ನೇಮಕ ಮಾಡಿರ್ತಕ್ಕಂಥ ಹುಡುಗ ಬಾಲಕನ ಸಂಗಡ ಮಾತಾಡಿದ್ರು. ಪ್ರೇರಿ ಯಾರ ಸಂಗಡದಲ್ಲಿ, ಸಮುವೇಲನ ಸಂಗಡ. ಪ್ರೇರಿ ಯಾಕಂದ್ರೆ ನಿಂತುಕೊಂಡವರಿಗೆ ಖಂಡಿತವಾಗಿ ದೇವರ ಸ್ವರ ಎನ್ನುವಂಥದ್ದು ಏನಾಗುತ್ತೆ, ಕೇಳಿಸುತ್ತೆ. ನಿಲ್ಲಾರ್ದವರಿಗೆ ಕೇಳಿಸಲ್ಲ. ಹಲ್ಲೆಲೂಯಾ. ಸ್ಥಿರವಾಗಿ ನಿಂತವರಿಗೆ ದೇವರ ಸ್ವರ ಏನೆಂಬುದಾಗಿ ಕೇಳಿಸೋದಕ್ಕೆ ಸಾಧ್ಯ ಇಲ್ಲ. ದೇವರು ಮಾಡುವಂತ ಯೋಜನೆಗಳು ಏನಾಗಿದಾವೆ ಅಂತೇಳಿ ನೋಡೋದಕ್ಕೆ ಸಾಧ್ಯ ಇಲ್ಲ. ದೇವರು ಮುಂದೆ ಮಾಡಲಿಕ್ಕೆ ಇರ್ತಕ್ಕಂಥ ಮಹತ್ ಕಾರ್ಯಗಳು ಏನಾಗಿದ್ದಾವೆ ಅಂತೇಳಿ ಅವ್ರು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀನು ಎದ್ದ ಮೇಲೆ ನೀನು ಖಂಡಿತವಾಗಿ ನಿಂತುಕೊಳ್ಳಬೇಕು. ಏನೆಲ್ಲ ಅಪಾಯಗಳು ಬಂದರೂ ಕೂಡ ನೀನು ನಿಲ್ಲುವಂತ ವ್ಯಕ್ತಿ ಆಗಿರಬೇಕಲ್ಲ. ನಾವು ನೋಡ್ತಾ ಇದ್ದೇವೆ ಮೊದಲನೇ ಅರಸುಗಳ ಪುಸ್ತಕದಲ್ಲಿ, ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಎಲಿಯನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಪ್ರವಾದಿಯಾದಂತ ಎಲಿಯನ್ ಏನಂತೇಳಿ, ನಾನು ಯಾವಾತನ ಸನ್ನಿಧಿಯಲ್ಲಿ ನಿಂತುಕೊಂಡಿದ್ದೇನೋ, ಹಲ್ಲೆಲೂಯಾ, ಆ ಇಸ್ರಾಯೇಲಿನ ದೇವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ನಾನು ಇವತ್ತೇ ಅಹಾಬನನ್ನ ಏನ್ ಮಾಡ್ತೀನಿ, ಎದುರುಗೊಳ್ಳುತ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡಿರ್ತಕ್ಕಂಥ ಎಲಿಯ ಯಾರಂತ ಹೇಳ್ತೇವೆ ವಾಕ್ಯ, ಈ ಎಲಿಯನನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅರಸನಾಗಿರ್ತಕ್ಕಂಥ ಅಹಾಬ ಮತ್ತೆ ಅರಸಿ ರಾಣಿಯಾಗಿರ್ತಕ್ಕಂಥ ದುಷ್ಟಳಾಗಿರ್ತಕ್ಕಂಥ ಯಾರಂತ ಹೇಳ್ತೇವೆ ವಾಕ್ಯ, ಯಾರ್ರೀ, ಅಹಾಬ ಮತ್ತು ಹೇಳಿ ವಾಕ್ಯ ಇಲ್ಲ, ಯಾರ್ರೀ, ಯೆಜೆಬೇಲಳು. ಹಲ್ಲೆಲೂಯಾ. ಅವರಿಬ್ಬರು ಏನ್ ಮಾಡ್ತಾ ಇದಾರೆ, ಈ ಎಲಿಯನು ಎಲ್ಲಿದನು ಅವನ್ನ ಶೂಟ್ ಅಂಡ್ ಸೈಟ್ ಆರ್ಡರ್ ಅಂತ ಹೇಳ್ತೀವಿ, ಕಂಡಲ್ಲಿ ಗುಂಡಿಕ್ಕಿ ಸಾಯಿಸ್ರಿ ಅಂತೇಳಿ. ಹಲ್ಲೆಲೂಯಾ. ಎಲ್ಲಿ ಕಾಣ್ತಾನೋ ಅಲ್ಲೇ ಮುಗಿಸಿಬಿಡ್ರಿ ಅಂತೇಳಿ ಇವ್ರು ಹುಡುಕ್ತಾ ಇದಾರಂತೆ. ಇವ್ರಿಗೆ ಅಸಲು ಎಲಿಯನೇ ಸಿಗ್ತಾ ಇದೆ. ಯಾಕಂದ್ರೆ ಎಲಿಯನ್ ಎಲ್ಲಿದನ್ರಿ, ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಎಲಿಯನ್ ಎಲ್ಲಿದನ್ರಿ, ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡಿದ್ದಾನೆ. ಸೈನಿಕರನ್ನ ಕಳಿಸ್ತಾ ಇದ್ದಾರೆ, ಅಕ್ಕಪಕ್ಕದ ದೇಶಗಳಲ್ಲಿ ಇರ್ತಕ್ಕಂಥ ಅರಸರುಗಳ ಬಳಿಗೆ ಕಳಿಸ್ತಾ ಇದ್ದಾರೆ. ಒಂದು ವೇಳೆ ಎಲಿಯನು ನಿಮ್ಮ ಬಳಿಗೆ ಬಂದಿದ್ದಾನೇನೋ, ಈ ಒಂದು ಗುಡ್ಡದಲ್ಲಿದ್ದಾನೇನೋ, ಆ ಒಂದು ಗುಡ್ಡದಲ್ಲಿದ್ದಾನೇನೋ, ಆ ಒಂದು ಮರದ ಕೆಳಗಡೆ, ಈ ಅರಣ್ಯದಲ್ಲಿದ್ದಾನೇನೋ, ಎಲ್ಲ ಕಡೆಗೆ ಸುಸ್ತಾಗಿ ಸುತ್ತಿ ತಿರುಗಿ ಬಂದ್ರು ಸೈನಿಕರು. ಎಲಿಯನು ಮಾತ್ರ ಅವರಿಗೆ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಯಾರಿಗೆ ಕಂಡ ಎಲಿಯ ಒಬ್ಬನೇ ಏನ್ ಮಾಡ್ತಾ ಇದ್ದಾನ್ರಿ, ಕಾಣಿಸಿ ಹೇಳ್ತಾ ಇದ್ದಾನೆ, ಇವತ್ತು ನಾನು ಯಾರಿಗೆ ಕಾಣಿಸ್ತೀನಿ, ಅಹಾಬನಿಗೆ ಕಾಣಿಸ್ತೀನಿ. ಕಾರಣ ನಾನು ಯಾವಾತನ ಸನ್ನಿಧಾನದಲ್ಲಿ ನಿಂತುಕೊಂಡು ನಾನು ಸೇವೆ ಮಾಡ್ತಾ ಇದ್ದೀನೋ ಆ ದೇವರ ನಾಮದಲ್ಲಿ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಇವತ್ತು ನಾನು ಅಹಾಬನಿಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ. ಎಷ್ಟು ಹುಡುಕ್ತಾ ಇದ್ರೆ ಎಲಿಯನ್ನು ಕಾಣ್ತಾ ಇಲ್ಲ. ಅದ್ರ ಸಲುವಾಗಿ ದೇವರು ತನ್ನ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಉದುಗಿಸಿಟ್ಟು ಏನ್ ಮಾಡ್ತಾನಂತ ಆತ ಕಾಪಾಡ್ತಾನೆ. ಶತ್ರುಗಳ ಕೈಯಿಂದ ಬಿಡಿಸಿ ನಮ್ಮನ್ನು ಏನ್ ಮಾಡ್ತಾನಂತ ಕಾಪಾಡ್ತಾನೆ. ಅದಕ್ಕಾಗಿ ನಾವು ಎದ್ದಿರ್ತಕ್ಕಂಥ ನಾವು ಸ್ಥಿರವಾಗಿ ಭಕ್ತಿಯಲ್ಲಿ ನಾವೇನ್ ಮಾಡಬೇಕು, ನಿಂತುಕೊಳ್ಳಬೇಕು. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಎಲಿಯನ್ನು ನಿಂತುಕೊಂಡ ಆತನಿಗೆ ಪ್ರಾಣಾಪಾಯವಾಗುವಷ್ಟು ಕಾರ್ಯಗಳು ಆತನ ಮುಂದೆ ಬಂದರೂ ಕೂಡ ದೇವರು ಏನ್ ಮಾಡಿದಂತ್ರಿ, ಅವ್ರ ಕಣ್ಣಿಗೆ ಕಾಣದಾಗಿ ಎಲಿಯನ್ ಆಗಿದ್ರು ಕೂಡ ಎಲಿಯನ್ ಅಲ್ಲೇನೋ ಅನ್ನುವಂಥ ರೀತಿಯಲ್ಲಿ ಏನ್ ಮಾಡಿದಾರೆ, ಅವರಿಗೆ ಗೋಚರಿಸುವ ಹಾಗೆ ಮಾಡಿದಂತೆ. ಕಾರಣ ಒಂದೇ, ದೇವರು ತನ್ನ ಮಕ್ಕಳ ಪರವಾಗಿ ಅದ್ಭುತ ಅತಿಶಯ ಕಾರ್ಯಗಳನ್ನು ಯಾವತ್ತಿಗೂ ಕೂಡ ಆತನ ಏನ್ ಮಾಡ್ತಾನೆ,
ಜರುಗಿಸುವಂತ ದೇವರಾಗಿದೆ. ಯಾಕೆ ಇವತ್ತು ದಿವಸ ನಾವು ಎದ್ದು ನಿಂತುಕೊಳ್ಬೇಕಂದ್ರೆ ಮೊದಲನೇದಾಗಿ ವಿಶ್ರಾಂತಿಯನ್ನು ಹೊಂದುವುದಕ್ಕಾಗಿ ಎದ್ದು ನಿಂದಿರಬೇಕು, ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಎದ್ದು ನಿಂದಿರಬೇಕು, ದೇವರ ಮಹತ್ತರವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಅನುಭವಿಸುವುದಕ್ಕಾಗಿ ಎದ್ದು ನಿಂದಿರಬೇಕು. ನಾಲ್ಕನೇದಾಗಿ ಮೂರನೇದ ಯೆಹೋಶುವನ ಗ್ರಂಥದಲ್ಲಿ 17ನೇ ವಚನದಲ್ಲಿ ಕೊನೆಯದಾಗಿ ನಾವು ಈ ಸಮಯದಲ್ಲಿ ನಾವು ನೋಡೋಣ. ಯೆಹೋಶುವ 3:15 ಓದ್ತಿರಮ್ಮ, ಓದ್ತಿರ? ಯೆಹೋಶುವ 3. ದೇವರಿಗಾಗಿ ನಿಂತುಕೊಂಡವರು 3:17. ಯೆಹೋವನ ಒಡಂಬಡಿಕೆಯ ಮಂಜೂಷವು ಯಾಜಕರು ಯೋರ್ದಾನಿನ ಮಧ್ಯದಲ್ಲಿ. ಯಾರ ಮಂಜೂಷಂತೆ? ಯೆಹೋವನ ಒಡಂಬಡಿಕೆಯ ಮಂಜೂಷನು ಮತ್ತು ಯಾಜಕರು ಯೋರ್ದಾನಿನ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರಾಯೇಲ್ ಎಲ್ಲರೂ ಒಣ ನೆಲದ ಮೇಲೆ ನಡೆದು ಹೋದರು. ಈ ಪ್ರಕಾರ ಜನರೆಲ್ಲ ಯೋರ್ದಾನಿನ ಆಚೆಗೆ ಸೇರಿದರು ಎಂಬುದಾಗಿ. ಹಲ್ಲೆಲೂಯಾ. ನೀನು ನಿಂತುಕೊಳ್ಳುವಾಗ ನೀನು ನದಿಗಳು ಬಂದರೂ ಕೂಡ ನದಿಗಳನ್ನ ದೇವರು ನಿನಗೆ ಏನ್ ಮಾಡ್ತಾನ್ರಿ? ಮಾರ್ಗವಾಗಿ ಸಿದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ನೀನು ಯಾರ ಪಕ್ಷವಾಗಿ ನಿಂತ್ಕೊಂಡಿದೆ? ನೀನು ದೇವರ ಪಕ್ಷವಾಗಿ ನಿಂತ್ಕೊಂಡೆ. ವಾಕ್ಯ ಹೇಳ್ತಾ ಇದೆ, ಯಾಜಕರಂತೆ ಆತನ ಮಂಜೂಷವನ್ನು ಹೊತ್ತುಕೊಂಡಿರ್ತಕ್ಕಂಥ ಯಾಜಕರು ನಿಂತು ಅವರು ಮುಂದೆ ಹೋಗುವಾಗ ಯಾವಾಗ ಯೋರ್ದಾನ್ ಹೊಳೆಯಲ್ಲಿ ತಮ್ಮ ಕಾಲುಗಳನ್ನು ಇಟ್ಟರು. ಇವ್ರು ಯಾರಂತೆ? ಮಂಜೂಷವದ ಸಂಗಡ ಇರ್ತಕ್ಕಂಥ ಯಾಜಕರು. ಯಾರ್ರಿ? ಮಂಜೂಷದ ಸಂಗಡ. ಮಂಜೂಷವನ್ನು ಅಲಕ್ಷ್ಯ ಮಾಡಲಾರದಂತಹ ಯಾಜಕರು, ದೇವರ ಪರಿಚರ್ಯದಲ್ಲಿ ತಮ್ಮನ್ನು ತಾವು ಶುದ್ಧ ಮಾಡಿಕೊಂಡು ಜೀವಿಸುವಂತಹ ಯಾಜಕರು. ಇವರು ಯಾವಾಗ ನಿಂತುಕೊಂಡಾಗಲೇ ಒಂದು ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಕಾರ್ಯ ನಡೀತಾ ಇದೆ ಪ್ರಿಯರೇ. ಯೋರ್ದಾನಿನ ಆಚೆ ಅವರು ಸೇರ್ಬೇಕಾದ್ರೆ ಅವರಿಗೆ ಸುಗ್ಗಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ದಡ ಮೀರಿ ಹರಿಯುತ್ತೆ. ಫುಲ್ ಮಳೆಗಾಲ ಸಮಯದಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಹೊಳೆ ತುಂಬಿ ಉಕ್ಕಿ ಹರಿಯುತ್ತೆ. ಅಂತ ಸಮಯದಲ್ಲಿ ಅದರ ಕಡೆಗೆ ಹೋದ್ರೆ ಏನಾಗ್ತೀವಿ ನಾವು? ಆ ಸೆಳವಿಗೆ ಏನಾಗ್ತೀವ್ರಿ? ಹರ್ಕೊಂಡು ಹೋಗ್ಬಿಡ್ತೀವಿ. ದೇವ್ರು ನೋಡ್ರಿ ತನ್ನ ಮಕ್ಕಳ ಪರವಾಗಿ, ಆತನಿಗೋಸ್ಕರವಾಗಿ ನಿಂತವರ ಪರವಾಗಿ ಮಾಡುವಂತ ಕಾರ್ಯ ಎಂತಹದಂತಂದ್ರೆ, ಆ ಯೋರ್ದಾನ್ ಹೊಳೆಯನ್ನ ದೇವ್ರು ಏನ್ ಮಾಡಿದ್ರಂತ್ರಿ? ಆ ಕಡೆ ಈ ಕಡೆ ಏನ್ ಮಾಡಿದ್ರು? ನಿಲ್ಲಿಸಿದ್ರು. ಒಣ ನೆಲದಲ್ಲಿ ನಡೆದು ಹೋಗುವ ಹಾಗೆ ಅವರಿಗೆ ಕಾರ್ಯ ಮಾಡಿದ್ರು. ನಾವು ನೋಡ್ತಾ ಇದ್ದೇವೆ, ಅವರು ಆಚೆಗೆ ಸೇರಿಸಲ್ಪಟ್ರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ನೀನು ದೇವರಿಗಾಗಿ ನಿಂತುಕೊಳ್ಳುವುದೇ ಆದರೆ ಖಂಡಿತವಾಗಿ ವಿಶ್ರಾಂತಿ ಎನ್ನುವಂಥದ್ದು, ಖಂಡಿತವಾಗಿ ದೇವರು ನಮ್ಮ ಸಂಗಡ ಮಾತಾಡುವಂಥದ್ದು ಎನ್ನುವಂಥದ್ದು, ಖಂಡಿತವಾಗಿ ದೇವರ ಕಾರ್ಯಗಳನ್ನು ನಾವು ಎದುರು ನೋಡುವಂಥದ್ದು. ಅಷ್ಟು ಮಾತ್ರವಲ್ಲದೆ ಬರುವಂತ ಎಲ್ಲ ಸವಾಲುಗಳ ಮಧ್ಯದಲ್ಲಿ ಖಂಡಿತವಾಗಿ ನಮ್ಮನ್ನು ಮುಳುಗಿಸದ ಹಾಗೆ, ನಂದಿಸದ ಹಾಗೆ, ಸುಡದ ಹಾಗೆ ದೇವರೇ ನಮ್ಮ ಪಕ್ಷವಾಗಿದ್ದು ಆಚೆ ದಡಕ್ಕೆ ಆತನ ಏನ್ ಮಾಡ್ತಾನ್ರಿ? ಸೇರಿಸುವಂಥದ್ದನ್ನು ನಾವು ಖಂಡಿತವಾಗಿ ನಮ್ಮ ಭಕ್ತಿಯ ಜೀವಿತದಲ್ಲಿ ಅನುಭವ ಪೂರ್ವಕವಾಗಿ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರಣೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 2 ಮಾತುಗಳು. ಇವತ್ತು ದಿವಸ ಮುಂದಿನ ವಾರ ಇನ್ನೂ ನಾವು 2 ಮಾತುಗಳನ್ನ ಧ್ಯಾನ ಮಾಡೋಣ. ಮೊದಲನೇದಾಗಿ ನಾವು ಎದ್ದೇಳಬೇಕು. ಎರಡನೇದಾಗಿ ನಾವೇನ್ ಮಾಡ್ಬೇಕ್ರಿ? ನಿಂತುಕೊಳ್ಳಬೇಕು. ಯಾಕೆ ನಾವು ಎದ್ದೇಳಬೇಕು? ರಕ್ಷಣೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯ. ಎದ್ದೇಳಬೇಕು. ಪ್ರಾರ್ಥನೆ ಎನ್ನುವಂಥದ್ದು ವಿಷಯಕ್ಕಾಗಿ ನಾವು ಎದ್ದೇಳಬೇಕು. ಅಷ್ಟು ಮಾತ್ರವಲ್ಲದೆ ನಾವು ನೋಡಿದವರಾಗಿದೆ ಎದುರು ಸಲುವಾಗಿ ಅಂತೇಳಿ ನಿರಾಶೆಯಿಂದ, ನಿಸ್ಪೃಹ ಸ್ಥಿತಿಯಿಂದ ನಾವು ಎದ್ದೇಳಬೇಕು. ಸೋಮಾರಿತನದಿಂದ ಎದ್ದೇಳಬೇಕು. ನಾವು ಸೇವೆಗೋಸ್ಕರವಾಗಿ ಎದ್ದೇಳಬೇಕು. ಯಾಕೆ ನಾವು ನಿಂತ್ಕೊಳ್ಬೇಕಂತ ಹೇಳಿದ್ವಿ? ಯಾಕೆ ನಿಂತ್ಕೊಳ್ಬೇಕು? ನಮ್ಮ ಆತ್ಮಗಳಿಗೆ ವಿಶ್ರಾಂತಿ. ನಾವು ನಿಂತುಕೊಂಡ್ರೆ ಮಾತ್ರ ಆತನ ಸನ್ನಿಧಾನದಲ್ಲಿ ದೇವರು ನಮ್ಮ ಸಂಗಡ ಮಾತಾಡೋದಕ್ಕೆ ಸಾಧ್ಯ. ನಾವು ನಿಂತುಕೊಂಡಾಗ ಮಾತ್ರ ಖಂಡಿತವಾಗಿ ಆತನು ನಮಗಾಗಿ ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ. ನಾವು ನಿಂತುಕೊಂಡಾಗ ಮಾತ್ರ ಆತನು ನಮಗಾಗಿ ದಡವನ್ನು ಸೇರಿಸೋದಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕಾಗಿ ಈ ಒಂದು 2 ವಿಷಯಗಳನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಂತವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ಆವತ್ತಿನ ದಿವಸ ದಾವೀದನ ಸಮೀಪದಲ್ಲಿರ್ತಕ್ಕಂಥ ಯೋಷೇಬೆತ್, ಎಲಾಜರ್, ಶಮ್ಮ ಎನ್ನುವಂತ 3 ಪರಾಕ್ರಮಿಗಳು ದಾವೀದನಿಗೋಸ್ಕರವಾಗಿ, ಅರಸನಿಗೋಸ್ಕರವಾಗಿ ಅವರು ಎದ್ದರು ಎಂಬುದಾಗಿ, ಅರಸನಿಗೋಸ್ಕರವಾಗಿ ಅವರು ನಿಂತುಕೊಂಡ್ರು ಎಂಬುದಾಗಿ. ಬೇರೆ ಈ ಸಮಯದಲ್ಲಿ ನಾವು ಎದ್ದಿದ್ದೇವಾ? ರಕ್ಷಣೆಯನ್ನು ಅಲ್ಲಗಳಿತಾ ಇದ್ದೇವಾ? ಅಲಕ್ಷ್ಯ ಮಾಡ್ತಾ ಇದ್ದೇವಾ? ಪ್ರಾರ್ಥನೆಯನ್ನ ಅಲ್ಲಗಳಿತಾ ಇದ್ದೇವಾ? ಅಲಕ್ಷ್ಯ ಮಾಡ್ತಾ ಇದ್ದೇವಾ? ನಮ್ಮ ಜೀವಿತವನ್ನು ಈ ಸಮಯದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ನೀನು ನಿಂತುಕೊಂಡಿದೀಯಾ? ನಿಂತುಕೊಂಡ್ರೆ ಖಂಡಿತವಾಗಿ ದೇವರು ನಿನ್ನ ಸಂಗಡ ಮಾತಾಡ್ತಾನೆ.
ನಿಂತುಕೊಂಡ್ರೆ ಖಂಡಿತವಾಗಿ ನಿನಗೆ ವಿಶ್ರಾಂತಿಯ ಸ್ಥಾನವನ್ನು ದೇವರು ಕೊಡ್ತಾನೆ. ನಿಂತುಕೊಂಡಿದ್ರೆ ಖಂಡಿತವಾಗಿ ದೇವರ ಮಹತ್ತರವಾಗಿರ್ತಕ್ಕಂಥ ಕಾರ್ಯಗಳನ್ನು ನೀನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನಿನ್ನ ದೇವರ ಕಾಯುವಿಕೆ ನಿನಗೆ ಇರುತ್ತೆ. ನಿಂತುಕೊಂಡಿದ್ರೆ ಖಂಡಿತವಾಗಿ ಅಂಟಿಕೊಂಡು ಆತನ ಸಮೀಪದಲ್ಲಿ ನೀನು ಇರುವಂತದ್ದೇ ಆದ್ರೆ ಬರುವಂತ ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಆತನ ಆಚೆ ದಡಕ್ಕೆ ನಿನ್ನನ್ನು ಸೇರಿಸುವುದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಒಬ್ಬರು ಪ್ರಾರ್ಥನೆ ಮಾಡ್ತಾರೆ. ಈ ದಿವಸೋಣ ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯ ಸ್ತೋತ್ರ. ಭಕ್ತಿ ಜೀವಿತದಲ್ಲಿ ಲೋಕದ ಜೀವನದ ಅವಧಿಯಲ್ಲಿ ಯಾವ ಪ್ರಕಾರವಾಗಿ ಇರಬೇಕೆಂಬುದಾಗಿ ಸ್ಪಷ್ಟವಾಗಿ ಕರ್ತನೆ ನೀನು ತಿಳಿಯಪಡಿಸಿದ್ದಿ. ನಿನಗೆ ಸ್ತೋತ್ರ. ಎದ್ದೇಳಬೇಕು, ನಿಂತುಕೊಳ್ಳಬೇಕು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದು ದೇವರೇ, ನೀನು ಅಂಟಿಕೊಂಡಿರಬೇಕೆಂಬುದಾಗಿ ತಿಳಿಯಪಡಿಸಿದ್ದು. ಯಾವ ಪ್ರಕಾರವಾಗಿ ನೀನು ನಿಂತುಕೊಂಡ್ರು, ಯಾವ ಪ್ರಕಾರವಾಗಿ ನಿಂತರು, ಯಾವ ಪ್ರಕಾರವಾಗಿ ನೀವು ಅಂಟಿಕೊಂಡಿದ್ದರು, ಅವರಿಗೆ ಏನೇನು ಮೇಲುಗಳು ಜರಿಯದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದಪ್ಪ. ಹೌದು ಕರ್ತನೆ, ನಮ್ಮೆಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತದೆ. ನಿನ್ನ ಚಿತ್ರ ನೆರವೇರಿಸು, ನಿನ್ನ ಇಷ್ಟ ನೆರವೇರಿಸು. ನಿನ್ನ ಅಂಟಿಕೊಂಡು ಜೀವಿಸುವಂತೆ, ನಿನ್ನ ಮಾರ್ಗದಲ್ಲಿ ನಿಂತುಕೊಳ್ಳುವಂತೆ, ನಿನ್ನ ಮಾರ್ಗದಲ್ಲಿ ಎದ್ದೇಳುವಂತೆ, ನಿನ್ನ ಮಾರ್ಗದಲ್ಲಿ ಸ್ವಾಮಿ ನಡೆಯುವಂತೆ ನಮ್ಮನ್ನು ಸ್ಥಿರಪಡಿಸಿ, ಬಲಪಡಿಸಿ, ಭದ್ರಪಡಿಸಿ, ನಿನ್ನನ್ನು ಮಹಿಮೆ ಪಡಿಸುವ ನಮ್ಮ ಜೀವಮಾನದ ಕಾಲವೆಲ್ಲ ನಿನ್ನ ಸಂಕಲ್ಪ ನಮ್ಮನ್ನು ನೆರವೇರಿಸು. ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್.